ಕ್ಲೋಸಿಂಗ್ ಕ್ಲೋಸಿಂಗ್ ಅನ್ನೋದು, ಯಾಕಂದ್ರೆ ಇವತ್ತು ನಾವು ಮಾರ್ಕೆಟ್ ಅಲ್ಲಿ ಹೋಗಿ ಫೀಡ್ಬ್ಯಾಕ್ ಮಾಡ್ತಾ ಇರಲಿ, ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀವಿ, ಪ್ರೊಫೈಲ್ ಬಗ್ಗೆ ಮಾತಾಡ್ತೀವಿ, ಹೆಲ್ತ್ ಬಗ್ಗೆ ಮಾತಾಡ್ತೀವಿ, ಎಲ್ಲಾನು ಚೆನ್ನಾಗಿ ಕೊಟ್ಟಿರ್ತೀವಿ. ಲಾಸ್ಟ್ ಪಾಯಿಂಟ್ ಇಲ್ಲಿ ಕ್ಲೋಸಿಂಗ್ ಅನ್ನೋದು ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಯಾಕಂದ್ರೆ ಅಷ್ಟೆಲ್ಲ ಶ್ರಮ ಪಟ್ಟಿರ್ತೀವಲ್ಲ, ಕ್ಲೋಸಿಂಗ್ ಅನ್ನೋದು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಅಷ್ಟು ಏನು ಪ್ರಯತ್ನ ಇರುತ್ತೆ, ನಮ್ಮ ಎಫರ್ಟ್ ಇರುತ್ತೆ, ಅದು ತುಂಬಾ ವ್ಯರ್ಥ ಆಗ್ಬಿಡುತ್ತೆ ಅಂತ ಹೇಳಿಕ್ಕೆ ಉಂಟು. ಸೊ ಹಾಗಾಗಿ ಕ್ಲೋಸಿಂಗ್ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಸರ್ ಬರ್ತಾ ಇದ್ದಾರೆ. ಓಕೆ, ಸೊ ಈಗ ಟ್ರೈನಿಂಗ್ ಪ್ರೋಗ್ರಾಮ್, ಯಾಕೆ ಟ್ರೈನಿಂಗ್ ಬೇಕು ನೋಡಿ. ಇವತ್ತು ಕಂಪನಿಯಿಂದ ನಮಗೆ ಝೂಮ್ ಸೆಕ್ಷನ್ ಮೂಲಕ ನಮಗೆ ಒಂದು ಟ್ರೈನಿಂಗ್ ನ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ ಕಾರಣ ಏನು? ಎನಿವನ್ ವಿತೌಟ್ ಟ್ರೈನಿಂಗ್ ಇಲ್ದಲೆ ನಾವು ಏನು ಮಾಡಕ್ಕಾಗಲ್ಲ. ಪ್ರತಿ ಒಂದು ಕೆಲಸಕ್ಕೂ ಕೂಡ ಟ್ರೈನಿಂಗ್ ಬೇಕು. ಈಗ ನಾನ್ ಡ್ರೈವಿಂಗ್ ಕಲಿಬೇಕು, ಸುಮ್ಮನೆ ಹೋಗಿ ಅಲ್ಲಿ ಕೂತ್ಕೊಂಡ ತಕ್ಷಣ ಅವ್ರ ಗಾಡಿ ಓಡಿಸೋದ್ ನೋಡಿ ನಾವು ಕಲಿಯಕ್ ಆಗಲ್ಲ. ಏನೋ ಚಕ್ರ ತಿರುಗಿಸ್ತಾರೆ, ಮತ್ತೆ ಅದ್ ಯಾವ್ದೋ ಒಂದಿಷ್ಟು ತನದ ಕಡ್ಡಿ ಇರುತ್ತೆ, ಅದನ್ನ ಎಳಿತಾರೆ, ಆಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ. ಅಷ್ಟೇ ಅಲ್ವಾ, ತುಂಬಾ ಸಿಂಪಲ್. ನಾನು ಗಾಡಿ ಓಡಿಸ್ಬೋದು, ಯಾವ್ದೇ ಕಾರಣಕ್ಕೂ ಆಗಲ್ಲ, ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಟೈಲರು ಸೊ ಬಟ್ಟೆಗಳನ್ನ ಹೆಂಗ್ ಬೇಕಂತ ಕಟ್ ಮಾಡ್ತಾರೆ, ಸ್ಟಿಚ್ ಹಾಕ್ತಾರೆ, ಹೊಲಿತಾರೆ, ಅದೇ ತುಂಬಾ ಸಿಂಪಲ್, ಯಾವ್ದೇ ಕಾರಣಕ್ಕೂ ಆಗಲ್ಲ. ವಿತೌಟ್ ಟ್ರೈನಿಂಗ್ ಇಲ್ದಲೆ ನಾವು ಏನು ಮಾಡಕ್ಕಾಗಲ್ಲ. ಟ್ರೈನಿಂಗ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಸೊ ಹಾಗಾಗಿ ಈ ಒಂದು ಟ್ರೈನಿಂಗ್ ಸೆಕ್ಷನ್ ಗೆ ತಮ್ಗೆಲ್ಲರೂ ಕೂಡ ವೆಲ್ಕಮ್ ಹೇಳ್ತಾ ಇದ್ದೀನಿ. ಫಸ್ಟ್ ನಾವು ಮಾಡ್ಬೇಕಾದ ಕೆಲಸ ಏನು ಅಂತಂದ್ರೆ, ಯಾವುದೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ನಾವು ಅಟೆಂಡ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಮೊಬೈಲ್ ನ ನಾವು ಸ್ವಿಚ್ ಆಫ್ ಮಾಡ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ನೀವ್ ಏನಾದ್ರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ನನ್ನ ಪಾಡಿ ನಾನು ಇಲ್ಲಿ ಬೆಳ್ಕೊಂತ ಇರ್ಬೇಕಾಗುತ್ತೆ. ಮೊಬೈಲ್ ಯಾರು ಸ್ವಿಚ್ ಆಫ್ ಮಾಡ್ಬೇಡಿ. ಸೊ ನಾವು ಸ್ವಿಚ್ ಆಫ್ ಮಾಡ್ಬೇಕಾದ್ರೆ ಇಲ್ಲಿ ಅಂದ್ರೆ ನಮಗೆ ಒನ್ ಡೇ ಟ್ರೈನಿಂಗ್ ಗಳು ಇರ್ಬೋದು, ಸೆಮಿನಾರ್ ಗಳು ಇರ್ಬೋದು, ಹಲವಾರು ಕಾರ್ಯಕ್ರಮಗಳು ಆರ್ಗನೈಸ್ ಮಾಡಿರ್ತಾರೆ, ಅಂತದ್ದು ನಾವು ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬೇಕು. ಸೊ ಅದಾದ್ಮೇಲೆ ಸಿಟ್ಟಿಂಗ್ ಓಪನ್ ಮೈಂಡ್ ಸೆಟ್. ಸೊ ಈಗ ಯಾವುದೇ ಕಾರಣಕ್ಕೂ ನಾವು ತಲೆಯಲ್ಲಿ ಗೊಂದಲಗಳನ್ನ ತುಂಬ್ಕೊಂಡು ಕೂತ್ಕೋಬಾರ್ದು. ತಲೆಯಲ್ಲಿ ಗೊಂದಲಗಳನ್ನ ತುಂಬ್ಕೊಂಡು ಕೂತಾಗ ನಾವು ಯಾರು ಏನ್ ಹೇಳ್ತಿದಾರೆ ಅನ್ನೋದು ನಮ್ಗೆ ಏನು ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಖಾಲಿ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ಆಲ್ರೆಡಿ ಒಂದು ಗ್ಲಾಸ್ ಅಲ್ಲಿ ನೀರು ಇರುತ್ತೆ, ಆ ಗ್ಲಾಸ್ ಅಲ್ಲಿ ನೀರ್ ಇರೋದಕ್ಕೆ ಇನ್ನ ಮತ್ತೆ ಏನಾಗುತ್ತೆ, ಚೆಲ್ಲೋಗ್ಬಿಡುತ್ತೆ. ಅದಾಗ್ಬಾರ್ದು. ಸೊ ನಾವೀಗ ಅದು ಖಾಲಿ ಲೋಟ ಇತ್ತು ಅಂದ್ರೆ ಅದು ತುಂಬಾ ತನಕ ನೀರ್ ಹಾಕ್ಬೋದು. ಸೊ ಅದೇ ತರ ಓಪನ್ ಮೈಂಡ್ ಸೆಟ್ ಅಲ್ಲಿ ಡೋಂಟ್ ಡಿಸ್ಟರ್ಬ್ ಅದರ್ಸ್. ಸೊ ಈಗ ನೀವು ಕೂಡ ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಈ ಸೆಷನ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೂ ಯಾರು ಕೂಡ ಡಿಸ್ಟರ್ಬ್ ಮಾಡ್ದಂಗೆ ಸೊ ನಿಮ್ದೇ ಆದ ಒಂದು ಫ್ರೀ ಆಗಿರ್ತಕ್ಕಂಥ ಜಾಗದಲ್ಲಿ ಈ ಒಂದು Zoom ಮೀಟಿಂಗ್ ನ ಕೇಳಿಸ್ಕೊಳ್ಳಿ. ನೋಟ್ ಎವ್ರಿಥಿಂಗ್. ಸೊ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ರು ಕೂಡ ನೋಟ್ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ಬರೆದಿಟ್ಟಿದ್ದು ಯಾವುದೇ ಕಾರಣಕ್ಕೂ ಯಾರು ಕೂಡ ನಮ್ಮಿಂದ ಕಿತ್ಕೊಂಡು ಹೋಗಕ್ಕಾಗಲ್ಲ. ನಮ್ ತಲೆಯಲ್ಲಿ ಎಷ್ಟೋ ಇದೆ, ಎಷ್ಟೋ ವಿಚಾರಗಳನ್ನ ಇಟ್ಟಿರ್ತಾರೆ, ಅದನ್ನೆಲ್ಲವನ್ನು ತಲೆ ತಿಳ್ಕೊಳಕ್ ಆಗಲ್ಲ. ಅದೇ ಬರ್ದಿಟ್ಟಿದ್ದಾಗ ಒಂದ್ಸತಿ ನಾವು ಆ ಡೈರಿನ ತಿರುವಾಕಿದ್ರೆ ಸಾಕು, ಸೊ ನಾವು ಅದನ್ನ ಕಲ್ತ್ಕೋಬಹುದು. ಸೊ ಇದನ್ನ ಪ್ರತಿಯೊಬ್ರು ಕೂಡ ಅಳವಡಿಸ್ಕೊಂತೀರಾ ಅಂತ ಅನ್ಕೊಂಡಿದೀನಿ. ಓಕೆ, ನೆಕ್ಸ್ಟ್ ಬರೋಣ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ದಯವಿಟ್ಟು ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ನನಗೆ ಮೊದಲೇ ಇಂಗ್ಲಿಷ್ ಬರಲ್ಲ. ನಾನು ಝೂಮ್ ಮೀಟಿಂಗು ಅಥವಾ ಮೀಟಿಂಗ್ಸ್ ಅಂದ ತಕ್ಷಣ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಸರ್ ನನಗೆ ದಯವಿಟ್ಟು ಈ ಚಾನ್ಸ್ ಕೊಡಬೇಡಿ ನೀವು ಅಂತೇಳಿ. ಯಾಕೆಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ. ಅಕಸ್ಮಾತ್ ಒಂದ್ ವೇಳೆ ನಾನು ಓದೋದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ತಪ್ಪಾಗಿದ್ದನ್ನ ಪಕ್ಕದವರಿಗೆ ಅವ್ರಿಗೆ ಯಾರಿಗೂ ಹೇಳಕ್ ಹೋಗ್ಬೇಡಿ, ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ಓಕೆ, ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಕ್ಲೋಸಿಂಗ್ ಸ್ಪೀಚ್ ಅಂದ್ರೆ ಏನು, ಈ ಟಾಪಿಕ್ ಇವತ್ತು ನನಗೆ ಕ್ಲೋಸಿಂಗ್ ಸ್ಪೀಚ್ ಕೊಟ್ಟಿದ್ದಾರೆ. ಸೊ ತುಂಬಾ ಜನ ಹೇಳ್ತೀವಿ ನಾವು, ಸರ್ ನಾನು ತುಂಬಾ ಕಡೆ ಹೋಗ್ತೀನಿ, ತುಂಬಾ ಜನಕ್ಕೆ ನಾನು ಪ್ಲಾನಿಂಗ್ ಕೊಡ್ತೀನಿ, ತುಂಬಾ ಚೆನ್ನಾಗಿ ಪ್ಲಾನ್ ಹೇಳ್ತೀನಿ, ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ಎಲ್ಲವನ್ನೂ ಮಾತಾಡ್ತೀನಿ, ಆದ್ರೂ ಕೂಡ ಜಾಯಿನಿಂಗ್ ರೇಷಿಯೋ ಕಮ್ಮಿ ಇದೆ. ಯಾಕೆ ಕಡಿಮೆ ಇದೆ ಅಂತ ಅಂದ್ರೆ, ಸೊ ನಾವು ಕೆಲವೊಂದು ಅಲ್ಲಿ ಕ್ಲೋಸಿಂಗ್ ಸ್ಪೀಚ್ ಗಳನ್ನ ನಾವು ಮಾತಾಡಲ್ಲ. ಅಂದ್ರೆ ವಾಸ್ತವಿಕವಾಗಿ ಮನಸ್ಸಿಗೆ ಹತ್ರ ಆಗೋ ತರ ನಾವು ಕೆಲವೊಂದು ಮಾತಾಡಲ್ಲ. ಐಡಿ ಬಗ್ಗೆ ಇರ್ಬೋದು, ಸೇಲ್ಸ್ ಕ್ಲೋಸಿಂಗ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಸೊ ಆ ಟೆಕ್ನಿಕ್ಸ್ ಗಳನ್ನ ಏನು ಅನ್ನೋದನ್ನ ನಾನು ಇವಾಗ ನಮಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೇಡಮ್ ಸ್ಕ್ರೀನ್ ಹೋಯ್ತು. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಏನು ಕ್ಲೋಸಿಂಗ್ ಸ್ಪೀಚ್ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ತಪ್ಪು ಮಾಡೋದು ಏನಪ್ಪಾ ಅಂತಂದ್ರೆ, ಯಾವ್ದೋ ಒಬ್ಬ ವ್ಯಕ್ತಿಗೆ ನಾವು ಪ್ಲಾನ್ ಕೊಟ್ಟಿರ್ತೀವಿ. ಆ ಕೊಟ್ಟ ತಕ್ಷಣ ನಾವು ಅವ್ರಿಗೆ ಏನ್ ಕೇಳ್ತೀವಿ, ಅಲ್ಲಿ ಎಲ್ಲಿ ತಪ್ಪು ಮಾಡ್ತೀವಿ ಅಂತಂದ್ರೆ, ಸರ್ ಪ್ಲಾನ್ ನಿಮಗೆ ಇಷ್ಟ ಆಯ್ತಾ, ಸರ್ ನಿಮ್ಗೆ ಯಾವ್ದಾದ್ರು ಡೌಟ್ ಇದೆಯಾ ಅಂತೇಳಿ ಹಲವಾರು ಕ್ವಶನ್ ಗಳನ್ನ ಕೇಳಬೇಕು. ದಯವಿಟ್ಟು ಆ ತಪ್ಪುಗಳನ್ನ ಮಾಡಬೇಡಿ. ಇಲ್ಲಿ ಬಿಸ್ನೆಸ್ ಬಂದಿದ್ವಿ, ಬಿಸ್ನೆಸ್ ಅಲ್ಲಿ ಇದೊಂದು ಸಿಸ್ಟಮೆಟಿಕ್ ಇದೆ, ಆ ಸಿಸ್ಟಮೆಟಿಕ್ ಪ್ರಕಾರ ನಾವು ಮೂವ್ ಮಾಡ್ಬೇಕು. ಯಾವ ತರ ಮೂರೇ ಕ್ವಶನ್ಸ್ ಗಳನ್ನ ನಾವು ಅಲ್ಲಿ ನಮ್ಮ ನ್ಯೂ ಪ್ರಾಸ್ಪೆಕ್ಟಿವ್ ಹತ್ರ ನಾವು ಮಾತಾಡ್ಬೇಕು. ಏನು ಅಂತಂದ್ರೆ, ಸರ್ ಐ ಹೋಪ್ ಯು ಲೈಕ್ ಯುವರ್ ಪ್ಲಾನ್ ಅಂದ್ರೆ, ಸರ್ ಈಗ ಈ ಪ್ಲಾನ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಅಂತ ಅನ್ಬೇಕು.
ಅಕಸ್ಮಾತ್ ಅವ್ರಿಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತಾರೆ, ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತಾರೆ. ಸೊ ನಮಗೆ ಆಪ್ಷನ್ಸ್ ಕೊಡಬಾರ್ದು. ಈಗ ನಿಮ್ಮ ಮನೆಗೆ ಯಾರೋ ಬಂದ್ರಪ್ಪ, ಸರ್ ಏನ್ ತಗೋತೀರಾ? ಅವ್ರು ಏನೇನೋ ತಗೋತಾರೆ, ಅದನ್ನೆಲ್ಲ ಕೊಡಕ್ಕಾಗತ್ತಾ? ಸರ್ ಕಾಫಿ ಅವ್ರ ಟೀ, ಕಾಫಿ ಬೇಕಾ ಟೀ ಬೇಕಾ? ಎರಡೇ ಆಪ್ಷನ್ಸ್. ಆ ಎರಡು ಆಪ್ಷನ್ಸ್ ಅಲ್ಲಿ ಅವರು ಕಾಫಿ ಬೇಕು ಅಂದ್ರೆ ಕಾಫಿ ಅಂತಾರೆ, ಟೀ ಬೇಕು ಅಂದ್ರೆ ಟೀ ಕೇಳ್ತಾರೆ. ಸೊ ನಾವು ಈ ತರ ಜಾಸ್ತಿ ಆಪ್ಷನ್ಸ್ ಕೊಡಬಾರ್ದು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ ಡು ಯು ಲೈಕ್ ಅಬೌಟ್ ದಿಸ್ ಪ್ಲಾನ್? ಸರ್ ನಮ್ಮ ಪ್ಲಾನ್ ನಿಮಗೆ ಯಾವ್ದು ಇಷ್ಟ ಆಯ್ತು? ಪ್ರಾಡಕ್ಟ್ ಇಷ್ಟ ಆಯ್ತಾ, ಪ್ಲಾನ್ ಇಷ್ಟ ಆಯ್ತಾ? ಈಗ ನಮಗೆ ಪ್ರಾಡಕ್ಟ್ ಇಷ್ಟ ಆಯ್ತು ಅಂದ್ರೂ ನಮಗೆ ಬಿಸ್ನೆಸ್ ಬರುತ್ತೆ, ನಮಗೆ ಬಿಸ್ನೆಸ್ ಪ್ಲಾನ್ ಇಷ್ಟ ಆಯ್ತು ಅಂದ್ರೂ ನಮಗೆ ಬಿಸ್ನೆಸ್ ಬರುತ್ತೆ. ಸೊ ನಮಗೆ ಬೇಕಾಗಿರೋದು ಅದೇ, ಒಂದ್ ಕಡೆ ಇಲ್ಲ ಪ್ರಾಡಕ್ಟ್ ಸೇಲ್ ಆಗ್ಬೇಕು, ಇಲ್ಲ ನಮಗೆ ಈ ಕಡೆ ಬಿಸ್ನೆಸ್ ಬರಬೇಕು. ಈ ಎರಡರಲ್ಲೂ ನಾವು ಎರಡೇ ಆಪ್ಷನ್ಸ್ ನಾವು ಅದನ್ನ ಕೇಳಬೇಕಾಗಿರೋದು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ಹೌ ವುಡ್ ಯು ಲೈಕ್ ಟು ಡೂ ದಿಸ್ ಬಿಸ್ನೆಸ್? ಸರ್ ಈ ಬಿಸ್ನೆಸ್ ನ ನೀವು ಯಾವ ತರ ತಗೋಬೇಕು ಅಂತ ಇದ್ದೀರಾ? ಪಾರ್ಟ್ ಟೈಮ್ ಆಗ ಅಥವಾ ಫುಲ್ ಟೈಮ್ ಆಗ? ಸೊ ನಾವು ಇಷ್ಟೇ ಕ್ವಶನ್ ಕೇಳಿದ್ರೆ ಅವರು ಇರುವಂತ ಪರಿಸ್ಥಿತಿ ನೋಡ್ಕೊಂಡು, ಸರ್ ನಾನು ತುಂಬಾ ಬಿಸಿ ಇದ್ದೀನಿ, ನಂದೇ ಆದಂತ ಕೆಲಸ ಇದೆ, ನಾನು ಇದನ್ನ ಫುಲ್ ಟೈಮ್ ಮಾಡಕ್ಕಾಗಲ್ಲ, ಪಾರ್ಟ್ ಟೈಮ್ ಆಗಿ ಮಾಡ್ತೀನಿ ಅಂತ ನಾವು ಹೇಳ್ಬೋದು. ಇಲ್ಲ ಸರ್ ನನಗೆ ನಾನು ಈಗ ಫ್ರೀ ಆಗಿದ್ದೀನಿ, ನೀವು ಹೇಳ್ದಂಗೆ ಎಸ್ ಸರ್ ನಾನು ಫುಲ್ ಟೈಮ್ ಆಗಿ ನಿಂತ್ಕೊತೀನಿ ಅಂದ್ರೆ ಓಕೆ ಡನ್, ಸೊ ನಿಮ್ಗೆ ಬಿಸ್ನೆಸ್ ಬಂತು ಅಂತ. ಸೊ ಈ ಮೂರು ಕ್ವಶನ್ಸ್ ನ ದಯವಿಟ್ಟು ಅಡಾಪ್ಟ್ ಮಾಡ್ಕೊಳ್ಳಿ. ಈ ಇಲ್ದಿರೋ ಕ್ವಶನ್ ಗಳನ್ನ ನಾವು ಕೇಳಿ ಜಾಸ್ತಿ ಇಳಿಯಕ್ ಹೋಗ್ಬಾರ್ದು. ಓಕೆ, ನೆಕ್ಸ್ಟ್ ಬಂದ್ರೆ, ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟಾರ್ಟ್ಸ್? ಅಂದ್ರೆ ಈಗ ಸ್ಟಾರ್ಟ್ ಮಾಡ್ಬೇಕು ನಾವು ಬಿಸ್ನೆಸ್, ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಈಗ ಸ್ಟಾರ್ಟ್ ಅನ್ನೋದು ಸ್ಪೆಲ್ಲಿಂಗಿಗೆ ಒಂದೊಂದು ಮೀನಿಂಗ್ ಇದೆ. ಆ ಮೀನಿಂಗ್ ಏನು? ಎಸ್ ಅಂದ್ರೆ ಸೀನಿಯರಿಟಿ ಬೆನಿಫಿಟ್ಸ್ ಅಂತ ಹೇಳಿ. ಸೊ ಸೀನಿಯರಿಟಿ ಬೆನಿಫಿಟ್ಸ್ ಅಂದ್ರೆ ಏನು? ನಾವು ಈ ಸಂಸ್ಥೆಗೆ ಜಾಯಿನ್ ಆದ್ಮೇಲೆ ಸೊ ನಮ್ಗೆ ಪ್ರಥಮ ಸ್ಥಾನ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಮೇಲ್ಗಡೆ ನಾವಿರ್ತೀವಿ. ಸೊ ಬಂದಂತ ವ್ಯಕ್ತಿಗಳಿಂದ ಸೊ ನಾವು ಯಾವಾಗ್ಲೂ ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ, ಸೀನಿಯರ್ ಆಗ್ತಾ ಹೋಗ್ತೀವಿ. ಆ ಬೆನಿಫಿಟ್ಸ್ ನ ನಾವು ಇಲ್ಲಿ ತಿಳಿಸ್ಕೊಡ್ಬೇಕು. ನೆಕ್ಸ್ಟ್, ಟೂಲ್ಸ್ ಯೂಸ್, ವೈ ಟು ಹೌ. ಅಂದ್ರೆ ಸೊ ನಾವು ಈಗ ವಿ ಸ್ಟಾರಿಗೆ ಬಂದಿದೀವಿ, ಕೆಲವೊಂದು ಟೂಲ್ಸ್ ಗಳು ಬೇಕು. ನಾವು ಕೆಲವೊಂದು ಈಗ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಈಗ ಟೆಸ್ಟಿಮೋನಿಯಲ್ಸ್ ಇರ್ಬೋದು, ಅಥವಾ ನಾವು ಬಳಸುವಂತ ಟೆಕ್ನಿಕ್ಸ್ ಗಳು, ಸೊ ಇವೆಲ್ಲವೂ ಕೂಡ ನಮ್ಮ ಟೂಲ್ಸ್ ಆಗಿರ್ತವೆ. ಸೊ ನಾವು ಅದಕ್ಕೆ ಎಜುಕೇಶನ್ ಜಾಸ್ತಿ ಮಹತ್ವವನ್ನ ಕೊಡ್ಬೇಕು. ಯಾಕೆ ಅನ್ನೋದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕು. ಓಕೆ, ನೆಕ್ಸ್ಟ್ ಬಂದ್ರೆ ಎ, ಆನ್ಸರಿಂಗ್ ಕ್ವಶನ್ಸ್. ಸೊ ಈಗ ವ್ಯಕ್ತಿ, ಯಾವುದೇ ವ್ಯಕ್ತಿ ಆಗಿರ್ಬೋದು, ನಮ್ಮ ಮುಂದೆ ಕೂತಿರ್ತಕ್ಕಂಥ ವ್ಯಕ್ತಿ ಇವತ್ತು ಡಾಕ್ಟರ್ ಇರ್ಬೋದು, ಲಾಯರ್ ಆಗಿರ್ಬೋದು, ಅಥವಾ ಆರ್ಡಿನರಿ ಪೀಪಲ್ ಯಾರೇ ಇರ್ಬೋದು. ಸೊ ಅವ್ರು ಕೇಳುವಂತ ಕ್ವಶನ್ಗೆ ನಾವು ಆನ್ಸರ್ ನ ರೆಡಿ ಇಟ್ಕೊಂಡಿರ್ಬೇಕು. ಅವರು ಒಂದು ಕ್ವಶನ್ ಕೇಳಿದಾಗ್ಲೇ ನಾವು ಅದಕ್ಕೆ ರಿಪೀಟ್ ಆಗಿ ನಾವು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ಅವ್ರು 10 ಕ್ವಶನ್ ನಮಗೆ ಕೇಳ್ತಾರೆ, 10 ಕ್ವಶನ್ ಕೇಳ್ತಾರೆ. ಸೊ ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ ಹೋಗ್ತಾರೆ, ಇವ್ರಿಗೆ ಗೊತ್ತಿಲ್ಲ ಅಂತೇಳಿ ಒಂದೊಂದೇ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ನೀವು ಕರೆಕ್ಟ್ ಪ್ರಾಪರ್ ಅಲ್ಲಿ ಆನ್ಸರ್ ಕೊಟ್ಬಿಟ್ರೆ ಆ ವ್ಯಕ್ತಿ ಸುಮ್ಮನೆ ಆಗ್ಬಿಡ್ತಾರೆ. ಸೊ ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ರಿಪೀಟ್ ಕ್ವಶನ್ ನ ಕೇಳಲ್ಲ. ಸೊ ಆರ್ ಅಂತಂದ್ರೆ ರಿಪೀಟ್ ಸೀನಿಯರಿಟಿ. ಸೊ ಅಂದ್ರೆ ಇಲ್ಲಿ ಆ ಸೀನಿಯರಿಟಿ ನಿಮಗೆ 1 to double ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಅಪ್ಗ್ರೇಡ್ ಆದಂಗೆ ಆ ಸೀನಿಯರಿಟಿ ನಿಮಗೆ ಸೊ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾ ಇರುತ್ತೆ, ರೆಸ್ಪೆಕ್ಟ್ ನಿಮ್ಗೆ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ರೆ ಟೆಸ್ಟಿಮೋನಿಯಲ್ಸ್ ರಿಸಲ್ಟ್ಸ್ ಅಂತ ಹೇಳಿ. ಅಂದ್ರೆ ಇಲ್ಲಿ ನಾವು ಪ್ರಾಮಾಣಿಕವಾಗಿ ಸತ್ಯವನ್ನ ಹೇಳ್ಬೇಕು. ಈಗ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಸತ್ಯವಾಗಿ ಮಾತಾಡ್ಬೇಕು. ಯಾವ್ದನ್ನು ಕೂಡ ಬಣ್ಣ ಕಟ್ಟಿ ಕತೆ ಕಟ್ಟಿ ನಾವು ಹೇಳಕ್ ಹೋಗ್ಬಾರ್ದು. ಜೊತೆಗೆ ಸ್ಟೋರಿ ಟೆಲ್ಲಿಂಗ್. ಸೊ ಕತೆನ ನಾವು ಹೇಳ್ಬೇಕು. ಕತೆ ಅಂದ್ರೆ ಏನು? ಅಡುಗುಲಜ್ಜಿ ಕತೆ, ಅಕ್ಕಪಕ್ಕದ ಮನೆ ಕತೆ. ಸೊ ಇದಲ್ಲ, ನಿಮ್ಮ ಸಕ್ಸಸ್ ಸ್ಟೋರಿ ಬಗ್ಗೆ ಇರ್ಬೋದು, ಅಥವಾ ನಮ್ಮ ಈ ವಿ-ಸ್ಟಾರ್ ಜರ್ನಿಲಿ ಇರ್ತಕ್ಕಂಥವ್ರ ಅಜ್ಜಿ ವರ್ಷಗಳದ್ದು ಸ್ಟೋರಿ ಇರ್ಬೋದು. ಸೊ ನಾವು ಹೇಳ್ಬೇಕು. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಅದೇ ತರ ನೆಕ್ಸ್ಟ್ ಬಂದ್ರೆ ಮೇಡಮ್ ಸ್ಕ್ರೀನ್ ಹೋಯ್ತು. ನೆಕ್ಸ್ಟ್ ಮೇಡಮ್. ಓಕೆ, ಈಗ ಫಸ್ಟ್ ಗೆ ನಾವು ಸೀನಿಯರಿಟಿ ಬೆನಿಫಿಟ್ಸ್ ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೀನಿಯರಿಟಿ ಬೆನಿಫಿಟ್ಸ್ ಏನು? ಈಗ ನಾವು ಒಂದ್ ಕಡೆ ಪ್ಲಾನಿಂಗ್ ಕೊಡ್ತೀವಿ. ಪ್ಲಾನಿಂಗ್ ಕೊಟ್ಟಾದ್ಮೇಲೆ ಸರ್ ನೀವು ಯಾವಾಗ ಜಾಯಿನ್ ಆಗ್ತೀರಾ? ಸೊ ಈ ವರ್ಡ್ ನ ಕೇಳಕ್ ಹೋಗ್ಬಾರ್ದು. ಯಾವಾಗ ಜಾಯಿನ್ ಆಗ್ತೀರಾ ಅಂತ ಯಾವತ್ತು ಯಾವುದೇ ಕಾರಣಕ್ಕೂ ಯಾರು ಕೂಡ ಕೇಳಬಾರ್ದು. ಅವರು ಎಲ್ಲ ಕೇಳಾದ್ಮೇಲೆ ಸರಿ ಸರ್ ಆಯ್ತು ನೋಡೋಣ ಓಕೆ ಅಂತ ಹೇಳ್ತಾರೆ. ಆದ್ರೆ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬೇಕು ನೀವು. ಅರ್ಜೆನ್ಸಿ ಕ್ರಿಯೇಟ್ ಯಾವ ತರ? ನೀವೇನು ಅಲ್ಲಿ ಕ್ಯಾಟ್ಲಾಗ್ ಜೊತೆ ನೀವು ಒಂದು ಬುಕ್ ಪ್ಯಾಡ್ ನ ತಗೊಂಡು ಹೋಗ್ತಿರೋ, ಸೊ ಅಲ್ಲಿ ಬರೆದು ತೋರಿಸ್ಬೇಕು. ಸರ್ ನೋಡಿ ಸರ್
ಈ ಪ್ಲೇಸ್ಮೆಂಟ್ ಇದೆಯಲ್ಲ ಇದೊಂದು ಕಾರ್ನರ್ ಸೈಟ್ ಇದ್ದಂಗೆ ಸರ್. ಇವತ್ತು ಬಿಟ್ರೆ ನಾಳಿಗೆ 1 to 2 ಇದು ಇನ್ಕ್ರೀಸ್ ಆಗುತ್ತೆ, ಇದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಈಗ ನಾನು ನೆಕ್ಸ್ಟ್ ಆಲ್ರೆಡಿ ಇವ್ರ ಕಡೆಯಿಂದ ಬೇರೆ ನಾನು ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ತಾ ಇದೀನಿ. ಅವ್ರು ಏನಾದ್ರು ಇವರು ಜಾಯಿನ್ ಆಗ್ಬಿಟ್ರೆ ಸರ್ ನೀವು ಅವ್ರ ಕೆಳಗಡೆ ಇರ್ತೀರಾ. ನೀವೇನಾದ್ರು ಇವತ್ತೇ ಮನಸ್ ಮಾಡಿ ಸರ್, ನೀವೇನಾದ್ರು ಎಸ್ ಅಂತ ಅಂದ್ರೆ ಸರ್ ಈ ಪ್ಲೇಸ್ಮೆಂಟ್ ನಿಮಗೆ ಸಿಗುತ್ತೆ ಸರ್. ನೀವು 10 ಜನಕ್ಕಿಂತ ಕೆಳಗಿರ್ಬೇಕು ಅಂತ ಆಸೆ ಪಡ್ತಿರೋ 10 ಜನಕ್ಕಿಂತ ಮೇಲೆ ಇರ್ಬೇಕಂತ ಆಸೆ ಪಡ್ತಿರೋ ಅಂತೇಳಿ ಒಂದು ಕ್ವಶನ್ ನೀವು ಕೇಳಿ. ಸೊ ಯಾವುದೇ ವ್ಯಕ್ತಿಗಾಗ್ಲಿ ನಾನು ಇನ್ನೊಬ್ರು ಕೆಳಗಿರ್ಬೇಕು ಅಂತೇಳಿ ಯಾರು ಕೂಡ ಬಯಸಲ್ಲ. ಸೊ ಅದು ನಿಮ್ಗೆ ಸೀನಿಯರಿಟಿ ಬೆನಿಫಿಟ್ಸ್ ನ ತಂದ್ಕೊಡುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ಸೊ ಅದೇ ತರ ನೆಕ್ಸ್ಟ್ ಬಂದ್ರೆ ಇಫ್ ನಾಟ್ ವಿ ಸ್ಟಾರ್ ಪ್ಲಸ್ ದೆನ್ ವಾಟ್ ಸರ್. ವಿ ಸ್ಟಾರ್ ಪ್ಲಸ್ ಅಂತ ಹೋದ್ರೆ ಏನು ಸರ್? ಇವತ್ತು ಬಡವ ಶ್ರೀಮಂತ ಆಗ್ಲಿಕ್ಕೆ ಯಾವ್ದಾದ್ರು ಐಡಿಯಾ ಇದೆಯಾ? ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇದೆಯಾ? ಸೊ ಖಂಡಿತವಾಗ್ಲೂ ಇಲ್ಲ ಸರ್. ಇವತ್ತು ವಿ ಸ್ಟಾರ್ ಸಂಸ್ಥೆನಲ್ಲಿ ಬಿಟ್ರೆ ಸರ್ ಇವತ್ತು ನಮಗೆ ಆಲ್ರೆಡಿ 30 ವರ್ಷ 40 ವರ್ಷ 50 ವರ್ಷ ಏಜ್ ಆಗಿದೆ. ನಾವ್ ಏನ್ ಕೆಲಸ ಮಾಡ್ತಾ ಇದೀವೋ ಸೊ ಅದ್ರಲ್ಲಿ ನಾವು ಯಾವ ಮಟ್ಟದಲ್ಲಿ ಇದೀವೋ ಅದೇ ಮಟ್ಟದಲ್ಲಿ ಇದ್ವಿ. ಇನ್ನೂ 10 ವರ್ಷ ಕಳೆದ್ರು ಸೊ ನಾವು ಯಾವುದೇ ಒಂದು ಲೈಫ್ ಸ್ಟೈಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆನೇ ಇಲ್ಲ. ಯಾಕೆಂದ್ರೆ ಇವತ್ತು ಖರ್ಚು ವೆಚ್ಚಗಳು ತುಂಬಾ ಆಗ್ತಾ ಇದೆ, ನಮ್ಮ ಆದಾಯ ಕಡಿಮೆ ಇದೆ, ನಮ್ಮ ಖರ್ಚುಗಳು ಜಾಸ್ತಿ ಇದೆ. ಅಂತದ್ರಲ್ಲಿ ಸರ್ ಇವತ್ತು ವಿ ಸ್ಟಾರ್ ಪ್ಲಸ್ ಅಂತಿದ್ರೆ ಆಪ್ಷನ್ಸ್ ಏನಿದೆ? ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಸೊ ಈಗ ಒಂದು ಕ್ವಶನ್ ನೀವು ಕೇಳಿದಾಗ ಅವ್ರಿಗೆ ಅರಿವಾಗುತ್ತೆ. ಓಕೆ, ಸೊ ಈಗ ಅಂತ ಯಾವ ಬಿಸ್ನೆಸ್ ಇದೆ ನಮ್ಮ ಕನಸು ನನಸು ಮಾಡ್ಕೊಳ್ಳಿಕ್ಕೆ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅವ್ರ ಹತ್ರ ಕ್ವಶನ್ ಕೇಳ್ಬೇಕು. ಅಂತ ಕನಸು ಯಾವ್ದಿದೆ? ಸೊ ಅಂತ ಬಿಸ್ನೆಸ್ ಯಾವ್ದಿದೆ ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ? ಸರ್ ಇವತ್ತು ನೀವು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ಆದಾಯ ಬರೋ ತರ ಇರ್ಬೇಕು ಸರ್. ಎಲ್ಲಿದೆ ಸರ್ ಆ ತರ ಪ್ಲಾಟ್ಫಾರ್ಮ್? ನಿಮ್ಮ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ನೀವು ಕೆಲಸಕ್ಕೆ ಹೋಗ್ಬೇಡಿ, ನೀವು ಮನೇಲಿ ಇರಿ, ನಿಮಗೆ ಇನ್ಕಮ್ ಬರುತ್ತೆ. ಎಲ್ಲಿ ಬರುತ್ತೆ ಸರ್? ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಇಲ್ಲಿ ನಾವು ಮೈ ಪರಿಚ್ಕೊಂಡು ದುಡಿಬೇಕು ಸರ್. ಇವತ್ತು ಫ್ಯಾಮಿಲಿ ಎಂಜಾಯ್ಮೆಂಟ್ ಅನ್ನ ನಾವು ಎಲ್ಲಿ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿ ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ ಸರ್? ವರ್ಲ್ಡ್ ಟೂರ್ ನಾವ್ ಎಲ್ಲಿ ಸುತ್ತಕ್ ಹೋಗ್ತಾ ಇದೀವಿ? ಇವತ್ತು ಒಂದು ಒಳ್ಳೆ ಮನೆ ಕಟ್ಬೇಕು, ಆ ಮನೆ ತಗ್ನಾಗ ಒಂದು ಒಳ್ಳೆ ಕಾರ್ ತಗೋಬೇಕು ಸರ್. ಕನ್ಸಿದೆ, ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇರೆ ಅವಕಾಶ ಎಲ್ಲಿದೆ ಸರ್ ಅಂತೇಳಿ ನಾವ್ ಈ ಕ್ವಶನ್ ಕೇಳಿದಾಗ ಅವರಲ್ಲಿ ಕರೆಕ್ಟ್, ಎಸ್ ನಾನು ಇಷ್ಟು ದಿವಸ ನಾನು ಮಾಡ್ಕೆ ಬಂದಿದ್ದೀನಿ ಕೆಲಸವ, ಅದ್ರಲ್ಲಿ ಬರೀ ನಮ್ಮ ಜೀವನನ ಸಾಕ್ಯಂತ ಬಂದಿದ್ದೀನಿ, ನಮ್ಮ ಜೀವನ ಶೈಲಿಗೆ ಇನ್ನೂ ಬದಲಾಗಿಲ್ಲ ಅನ್ನೋದು ಅವರಿಗೆ ಮನವರಿಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಓಕೆ, ಇಫ್ ನಾಟ್ ನೋ ದೆನ್ ವೆನ್ ಸರ್. ಈಗ ಅಲ್ದಿದ್ರೆ ಮತ್ತೆ ಯಾವಾಗ? ಎಷ್ಟೋ ಜನ ಹೇಳ್ತಾರೆ ಸರ್ ನೋಡೋಣ ಸರ್, ಸ್ವಲ್ಪ ಟೈಮ್ ಬೇಕು. ಸೊ ಅವಾಗ ಕೇಳಿ ಸರ್, ಇವಾಗ ಅಲ್ದಿದ್ರೆ ಮತ್ತೆ ಯಾವಾಗ ಸರ್? ಇವತ್ತು ಮಾರ್ಕೆಟ್ ಅಲ್ಲಿ ಹಲವಾರು ಇವತ್ತು ತುಂಬಾ ವಿಚಾರಗಳು ಬಂದೋಗಿದಾವೆ. ಆದ್ರೆ ಯಾವ್ದು ಫಸ್ಟ್ ಬರುತ್ತೋ ಅದ್ರಲ್ಲಿ ಇವತ್ತು ಎಲ್ಲರೂ ಕೂಡ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ದಿದ್ದಾರೆ. ಅದಕ್ಕೆಲ್ಲ ಒಂದು ಟ್ರೆಂಡ್ ಇತ್ತು. ಇವಾಗ ಎಕ್ಸಾಂಪಲ್ ಆಗಿ ಒಂದು ಪ್ಲಾಸ್ಟಿಕ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, STD ಬೂತ್ ಇರ್ಬೋದು. ಸೊ ಹಲವಾರು ಇವತ್ತು ಮಾರ್ಕೆಟಿಂಗ್ ಬಂದು ಅವೆಲ್ಲವೂ ಕೂಡ ಭೂಮಿಗಿತ್ತು. ಸೊ ಅದರಲ್ಲಿ ಲಕ್ಷ ದುಡಿದ್ರು ಸರ್. ಇವತ್ತು ಇದೆಯಾ ಸರ್? ಇವತ್ತು ಯಾವ್ದು ಕೂಡ ಇಲ್ಲ. ಏಕೆಂದ್ರೆ ಸೊ ಅದನ್ನೆಲ್ಲವನ್ನ ಬ್ಯಾನ್ ಮಾಡಿದ್ರು, ನಿಲ್ಸಾಕಿದ್ರು. ಸೊ ಅಂತದ್ರಲ್ಲಿ ಸರ್ ಇವತ್ತು ನಿಮ್ಗೆ ಈ ಅವಕಾಶ ಸಿಕ್ಕಿದೆ, ಇವತ್ತಲ್ದಲೆ ಇನ್ನ ಮತ್ತೆ ಯಾವಾಗ ಸರ್ ನಾವು ನಮ್ ಜೀವನದಲ್ಲಿ ಅಪ್ಗ್ರೇಡ್ ಆಗೋದು? ಸೊ ಅನ್ನೋ ಒಂದು ಕ್ವಶನ್ ನ ಕೇಳಿದಾಗ ಅವ್ರ ಮನಸ್ಸಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಫ್ಯೂಚರ್ ವೆಲ್ನೆಸ್ ಇಂಡಸ್ಟ್ರಿ. ಎಸ್ ಸರ್. ಸರ್ ಇವತ್ತು ಫ್ಯೂಚರ್ ಅಂದ್ರೆ ಏನು? ನಮ್ಮ ಜೀವನ. ಆ ಜೀವನದಲ್ಲಿ ಸರ್ ನಮಗೆ ಮುಂದೆ ಆ ಸಮಸ್ಯೆ ಬರಲ್ಲ, ನಮಗೆ ಈ ಸಮಸ್ಯೆ ಬರಲ್ಲ, ನಾವು ಇದ್ದಂಗೆ ಇರ್ತೀವಿ ಅನ್ನೋಕ್ಕಾಗತ್ತಾ ಸರ್? ಖಂಡಿತವಾಗ್ಲೂ ಇಲ್ಲ. ಸೊ ಅಂತದ್ರಲ್ಲಿ ಇವತ್ತು ಇಡೀ ಒಂದು ಇಂಡಸ್ಟ್ರಿ ಇವತ್ತು ಅಂತ ಒಂದು ಅವಕಾಶ ಎಲ್ಲೂ ಕೂಡ ಇಲ್ಲ. ಆದ್ರೆ ಮುಂದೆ ಫ್ಯೂಚರ್ ಇರ್ತಕ್ಕಂಥ ಇಂಡಸ್ಟ್ರಿ ಸರ್ ಇದು. ಸರ್ ಇವತ್ತು ನಮ್ ಕಣ್ಣು ಮುಂದೆ ಎರಡೇ ಸಮಸ್ಯೆ ಅಲ್ವಾ ಸರ್ ಇರೋದು? ಒಂದು ಆರೋಗ್ಯ ಸಮಸ್ಯೆ, ಇನ್ನೊಂದು ದುಡ್ಡಿನ ಸಮಸ್ಯೆ ಸರ್. ಆರೋಗ್ಯ ಪ್ಲಸ್ ಆದಾಯ, ಸೊ ಎರಡೂ ಸಿಗುವಂತ ಕಂಪನಿ ಸರ್ ಇದು. ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಸರ್. ಇವತ್ತು ನಮ್ಗೆ ಹೊರಗಡೆ ಎಲ್ಲಿ ಸರ್ ಅವಕಾಶ ಇದೆ? ಎಲ್ಲೂ ಕೂಡ ಇಲ್ಲ. ಸೊ ಆದ್ರೆ ಇದು ಫ್ಯೂಚರ್ ಇರ್ತಕ್ಕಂಥ ಇಂಡಸ್ಟ್ರಿ ಇದು. ಓಕೆ, ನೆಕ್ಸ್ಟ್ ಬನ್ನಿ ಮೇಡಮ್. ಓಕೆ, ಈಗ
ಸಮಾಜದಲ್ಲಿ ಎರಡು ತರದ ವರ್ಗ ಇದೆ. ಒಂದು ಒಳ್ಳೆ ಕೆಲಸ, ಇನ್ನೊಂದು ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡೋಂಥದ್ದು. ಇವತ್ತು ಗುಡ್ ವರ್ಕ್ ಅಂಡ್ ಬ್ಯಾಡ್ ವರ್ಕ್, ಸೊ ಎರಡೂ ಕೂಡ ಇದೆ. ಅದರಲ್ಲಿ ಗುಡ್ ವರ್ಕ್ ಅಂದ್ರೆ ಯಾವುದು, ಬ್ಯಾಡ್ ವರ್ಕ್ ಅಂದ್ರೆ ಯಾವುದು? ಮೊದಲು ನಾವು ಬ್ಯಾಡ್ ವರ್ಕ್ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಬನ್ನಿ ಮೇಡಮ್ ನೆಕ್ಸ್ಟ್. ಸೊ ಇವತ್ತು ಹಲವಾರು ರೀತಿಯಲ್ಲಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ. ಯಾವ ತರ? ಆಲ್ ಐಟಮ್ ಆರ್ ಮಿಕ್ಸಿಂಗ್ ನೋ ಕ್ವಾಲಿಟಿ. ಸರ್ ಇವತ್ತು ಏನು ನಮಗೆ ಇವತ್ತು ಐಟಮ್ಸ್ ಗಳು ಸಿಗ್ತಾ ಇದೆ, ಅವು ಯಾವ್ದು ಕೂಡ ಕ್ವಾಲಿಟಿ ಇಲ್ಲ ಸರ್. ಎಲ್ಲ ಕ್ವಾಲಿಟಿ ಇಲ್ಲ, ಎಲ್ಲವೂ ಕೂಡ ಕೆಮಿಕಲ್ ಆಡ್ ಆಗಿರ್ತಕ್ಕಂಥವು, ಲೋಡೆಡ್ ವಿತ್ ಕೆಮಿಕಲ್ಸ್. ಇವತ್ತು ನಮಗೆ ಕೆಮಿಕಲ್ಸ್ ನಮಗೆ ಸಿಗ್ತಾ ಇರೋದು. ಯಾವುದೇ ಒಂದು ಪದಾರ್ಥ ತಗೊಳ್ಳಿ, ಎಲ್ಲದರಲ್ಲೂ ಕೆಮಿಕಲ್ ಇದೆ. ಕಣಕಣದಲ್ಲೂ ಕೇಸರಿ, ವಿಮಲ್ ತಿನ್ನಿ. ಸರ್ ಅವ್ರಿಗೆ ಏನ್ ಸರ್ ದುಡ್ಡು ದರಿದ್ರ? ಅವರು ಬಂದು ಟಿವಿನಲ್ಲಿ ಬರೀ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಅವರಿಗೆ ಕೋಟಿ ಕೋಟಿ ದುಡ್ಡು ಕೊಡ್ತಾರೆ. ಸರ್ ವಿಮಲ್ ತಿನ್ನೋದು ಒಳ್ಳೇದ ಕೆಟ್ಟದ? ಸರ್ ಇವತ್ತು ಅಡಿಗೆ ಎಣ್ಣೆ, ಸೊ ನಾವು ಬಳಸ್ತಕ್ಕಂಥ ಅಡಿಗೆ ಎಣ್ಣೆಲ್ಲೂ ಕೂಡ ಕೆಮಿಕಲ್ ಇದೆ. ಇನ್ನು ಈಗ ಏನು ಪ್ಯಾಕ್ ಆಗಿ ಬರ್ತವೆ ಐಟಮ್ಗಳು, ಅವು ಯಾವತ್ತೂ ಪ್ಯಾಕ್ ಆಗಿರ್ತಕ್ಕಂಥವು. ಅದು ನಾವು ಮತ್ತೊಂದ್ ದಿವಸ ಯಾವತ್ತೂ ಬಳಸೋದ್ರಿಂದ ಸರ್ ನಮ್ಗೆ ಆರೋಗ್ಯ ಸಮಸ್ಯೆ ಬಂದೇ ಬರ್ತಲ್ಲ ಸರ್. ಇವತ್ತು ಯಾವ್ದು ಕೂಡ ಪ್ಯೂರ್ ಅಂತ ಸಿಗ್ತಾ ಇಲ್ಲ. ಸೊ ಇಂತ ಕೆಟ್ಟ ಕೆಲ್ಸಗಳನ್ನ ಮಾಡಿ ಇವತ್ತು ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಆದ್ರೆ ಸೊ ನಾನು ನಿಮ್ಮನ್ನ ಕರೀತಾ ಇರೋಂಥದ್ದು ಸಮಾಜಮುಖಿಯಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ನಾವು ಇನ್ಕಮ್ ನ ಮಾಡ್ಲಿಕ್ಕೆ ಕರೀತಾ ಇದ್ದೀವಿ ಸರ್. ಇವಾಗ ಈಗಿನ ಹಾಸ್ಪಿಟಲ್ ಪರಿಸ್ಥಿತಿ ಸರ್ ನಿಮಗೆ ಗೊತ್ತಿದೆ ಅಲ್ವಾ? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಮಾಡಿರ್ತಾರೆ ಸರ್. ಹಾಸ್ಪಿಟಲ್ಗಳು ಇವತ್ತು ಈಗೇನು 5 ಸ್ಟಾರ್ ಹೋಟ್ಲ್ಗಳ ತರ ನಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ ಸರ್. ಹಾಸ್ಪಿಟಲ್ ಇವತ್ತು ದುಡ್ಡಿನ ದಂಧೆ ಆಗಿದೆ. ಸಿಸರಿಯನ್ ನಾರ್ಮಲ್ ಡೆಲಿವರಿ ಆಗ್ತಕ್ಕಂತ ಪ್ರೆಗ್ನೆನ್ಸಿನ ನಾರ್ಮಲ್ ಡೆಲಿವರಿ ಆಗೋದನ್ನು ಕೂಡ ಇವತ್ತು ಸಿಸರಿಂಗ್ ಮಾಡ್ತಾ ಇದ್ದಾರೆ. ಎಷ್ಟೋ ಸತ್ತಿರ ಬಾಡಿನ ಇಟ್ಕೊಂಡು ಇವತ್ತು ಇನ್ನೂ ಜೀವಂತವಾಗಿದ್ದಾರೆ, ಇನ್ನೂ ಉಸಿರಾಡ್ತಾ ಇದ್ದಾರೆ. ನಾವು ಇನ್ನೂ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿ ಸೊ ಇವತ್ತು ನಮ್ಮ ಹತ್ರ ಹಣವನ್ನ ಕೇಳ್ತಾ ಇದ್ದಾರೆ. ಸೊ ಇಂತ ಹಲವಾರು ವಿಚಾರಗಳು ನಿಮ್ಮ ಕಣ್ಣ ಮುಂದೆ ನಡೀತಾ ಇದೆ, ಹೌದಲ್ವಾ ಸರ್? ಆದ್ರೆ ಸರ್ ಇವತ್ತು ನಮ್ಮ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಲೈವ್ ಟೆಸ್ಟ್ ಮಿನಿಟ್ಸ್ ಸರ್, ಲೈವ್ ಟೆಸ್ಟ್ ಮಿನಿಟ್ಸ್. ಸೊ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಸೊ ನಾವು ಇಲ್ಲಿ ಯಾವ ತರ ನಾವು ಜನಗಳಿಗೆ ಒಳ್ಳೇದ್ ಮಾಡ್ತಾ ಇದೀವಿ, ಸಮಾಜಮುಖಿಯಾಗಿ ಏನು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಸರ್, ಎಷ್ಟೋ ಜನ ಇವತ್ತು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಮಕ್ಳಿಲ್ಲ ಅಂದ್ರಿಗೂ ಕೂಡ ಇವತ್ತು ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರಾಡಕ್ಟ್ ಇಂದ ಸಂತಾನ ಭಾಗ್ಯ ಸಿಕ್ಕಿದೆ ಸರ್. ಎಷ್ಟೋ ಜನ ಕಿಡ್ನಿಲ್ ಕಲ್ಲಿದೆ, ಆಪರೇಷನ್ ಮಾಡಿಸ್ಕೋಬೇಕು, 50,000 60,000 ಅವ್ರು ಭಯ ಬಿದ್ದು ಹಾಸ್ಪಿಟಲ್ಗಳಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ನಮ್ಮ ಹತ್ರ ಹಣ ಇಲ್ಲ ಅಷ್ಟೊಂದು ಟೆಸ್ಟ್ ಮಾಡಕ್ಕೆ ಅಂತ ಹೇಳಿ. ಸೊ ಅಂತವ್ರಿಗೆ ಸರ್ ನಮ್ಮಲ್ಲಿ ಕೇವಲ 10 ರಿಂದ 12,000 ರೂಪಾಯಿಲಿ ಅವರ ಕಿಡ್ನಿ ಎಷ್ಟೊಂದು ರಿಮೂವ್ ಆಗ್ತಾ ಇದೆ ಸರ್. ಎಷ್ಟೋ ಜನ ಹಾರ್ಟ್ ಪೇಷಂಟ್ಗಳು ಹಾಸ್ಪಿಟಲ್ಗೆ ಹೋಗ್ಬಿಟ್ರೆ ಸಾಕು 5 ರಿಂದ 6 ಲಕ್ಷ ಖರ್ಚಾಗುತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಸರ್. ನಮ್ಮ ಒಂದು ಪ್ರಾಡಕ್ಟ್ ಅಲ್ಲಿ ಇವತ್ತು ಹಾರ್ಟ್ ಅಲ್ಲಿ ಏನು ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕು, ಹಾರ್ಟ್ ಗೆ ಸ್ಟೆಂಟ್ ಹಾಕ್ಬೇಕು. ಸೊ ಇದನ್ನ ನಮ್ಮಲ್ಲಿ ಕೇವಲ 10 ರಿಂದ 12,000 15,000 ರೂಪಾಯಿ ಪ್ರಾಡಕ್ಟ್ ತಗೊಂಡು ಸೊ ಇವತ್ತು ನಾರ್ಮಲ್ ಆಗಿ ಒರಿಜಿನಾಲಿಟಿ ಉಳಿಸ್ಕೊಂಡು ಇವತ್ತು ಸುಖ ಜೀವನ ನಡೆಸ್ತಾ ಇದ್ದಾರೆ ಸರ್. ಸರ್ ಇದಕ್ಕಿಂತ ನಮಗೆ ಏನಾದ್ರು ಒಳ್ಳೆ ಕೆಲಸ ಬೇಕಾ? ಸೊ ಇವತ್ತು ಎಷ್ಟೋ ಜನ ಡಾಕ್ಟ್ರಿಂದ ಹಾಸ್ಪಿಟ್ಲಿಗೆ ತಿರುಗಿ ಎಷ್ಟೋ ಜನಕ್ಕೆಲ್ಲ ಆಗಲ್ಲ ಅಂತ ಕೂಡ ಇವತ್ತು ನಮ್ಮ ಒಂದು ವಿ ಸ್ಟಾರ್ ವೆಲ್ನೆಸ್ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಸರ್ ಇವತ್ತು ಲೈಫ್ ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಸರ್. ಅಂತ ಪ್ರಾಡಕ್ಟ್ ಇವತ್ತು ಎಷ್ಟೋ ಜನಕ್ಕೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಕಿವಿ ಕೇಳಿಸ್ತಾ ಇದೆ, ಇವತ್ತು ಮಾತಾಡಕ್ ಆಗ್ತಾ ಇಲ್ಲ, ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ ಮಾತಾಡ್ತಾ ಇದ್ದಾರೆ ಸರ್. ಅಂತ ಒಂದು ಪುಣ್ಯದ ಕೆಲಸಕ್ಕೆ ನಾನ್ ನಿಮ್ಮನ್ನ ಇವತ್ತು ಇನ್ವೈಟ್ ಮಾಡ್ತಾ ಇರೋದು ಸರ್ ಅಂತೇಳಿ. ಸೊ ನಾವು ಧೈರ್ಯವಾಗಿ ಮಾತಾಡಬಹುದು. ಓಕೆ, ಹಿಂದೆ ಬನ್ನಿ ಮೇಡಮ್, ಹಿಂದೆ ಬನ್ನಿ. ಓಕೆ, ಇವಾಗ ಸರ್ ನಾವಿಲ್ಲಿ ಏನು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಾವೇನು ಬಂಡವಾಳ ಹಾಕಿ ಅಂತಿದ್ವಾ? ನೋ ಸರ್, ಇಲ್ಲಿ ಬಂಡವಾಳ ಇಲ್ಲ ಸರ್. ನೀವು ಜಸ್ಟ್ ಮಾಡ್ಬೇಕಾದ್ರೆ ಇಷ್ಟೇ ಕೆಲಸ ಸರ್. ಈಗ ನನಗೆ BP ಬರಲ್ಲ, ಶುಗರ್ ಬರಲ್ಲ, ಕ್ಯಾನ್ಸರ್ ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗಲ್ಲ ಅನ್ನೋದು ಏನಾದ್ರು ಗ್ಯಾರಂಟಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಸರ್. ಇಲ್ಲಿ ಏನಾರ ಅಕಸ್ಮಾತ್ ಯಾವ್ದಾದ್ರು ಸಮಸ್ಯೆ ನಮ್ ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಮುಂದೆ ನಮ್ಗೆ ಬರ್ದಂಗೂ ಕೂಡ ತಡೆಯುತ್ತೆ. ಹೊರಗಡೆ ನಮ್ಗೆ ಅಡ್ವಾನ್ಸ್ ಪ್ರಿಕಾಕ್ಷನ್ ಎಲ್ಲೂ ಇಲ್ಲ ಸರ್, ಅಡ್ವಾನ್ಸ್ ಪ್ರಿಕಾಕ್ಷನ್ ಎಲ್ಲೂ ಇಲ್ಲ. ಆದ್ರೆ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ಇಂಡಿಯಾದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದ ಸಂಸ್ಥೆ ಇವತ್ತು ನಮಗೆ ಲಿಕ್ವಿಡ್ ಮಾಡಲ್ಲಿ ಪ್ಯೂರ್ ಆಯುರ್ವೇದಿಕ್ ತಂದಿದೆ. ಜಸ್ಟ್ ಬೈ ಪ್ರಾಡಕ್ಟ್ ಓನ್ಲಿ, ನೋ ಇನ್ವೆಸ್ಟ್ಮೆಂಟ್ ಸರ್. ನೀವು ಬರೀ ಜಸ್ಟ್ ನೀವು ಪ್ರಾಡಕ್ಟ್, ನಿಮ್ಮ ಆರೋಗ್ಯಕ್ಕೆ ನೀವು ಪ್ರಾಡಕ್ಟ್ ತಗೊಂಡ್ರೆ ಸಾಕು, ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ಸರ್ ನಾನು ಇವತ್ತು ಪ್ರಾಡಕ್ಟ್ ಅಂದ್ರೆ ನಾನು ಬಂಡವಾಳ ಹಾಕಿದ್ದೀನಿ ಸರ್. ಬಂಡವಾಳ ಇಲ್ಲ. ಇವತ್ತು ನಾನೊಂದು ಹೋಟ್ಲಿಗೆ ಹೋದೆ, ನನಗೆ ಇಷ್ಟ ಆಗಿದ್ದನ್ನ ನಾನು ಮುದ್ದೆ ಊಟನೋ ಅಥವಾ ದೋಸೆನೋ ಅಥವಾ ಚಿತ್ರಾನ್ನನೋ
ಇಷ್ಟ ಆಗಿದ್ದನ್ನ ನಾನು ಆರ್ಡರ್ ಮಾಡಿದೆ, ಅವ್ರು ತಂದು ಕೊಟ್ರು, ಊಟ ಮಾಡಿದೆ, ನಾನು ಅಲ್ಲಿ ಅವ್ರದ್ದು ಏನಿತ್ತು ಬಿಲ್ ನ ಕೊಟ್ಟು ಕ್ಲಿಯರ್ ಮಾಡಿದೆ. ಸರ್ ನಿಮ್ ಹೋಟ್ಲಿ ನಾನ್ ಬಂಡವಾಳ ಹಾಕಿ ನನಗಾಗುತ್ತಾ? ಸೊ ಇಲ್ಲ. ಆದ್ರೆ ಇಲ್ಲಿ ನೋ ಇನ್ವೆಸ್ಟ್ಮೆಂಟ್ ಸರ್, ಓನ್ಲಿ ನಿಮ್ಮ ಆರೋಗ್ಯಕ್ಕೆ ನೀವು ಪ್ರಾಡಕ್ಟ್ ನ ತಂದ್ರೆ ಸಾಕು, ಇಲ್ಲಿ ನಮ್ಮಲ್ಲಿ ಜಾಯಿನಿಂಗ್ ಆಗುತ್ತೆ, ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಬರೆಯೋಣ. ಓಕೆ, ಇಫ್ ಯು ನಾಟ್ ಮೈ ಮೀ ದೆನ್ ಓ, ನಾನ್ ಅಲ್ದಿದ್ರೆ ಮತ್ತೆ ಯಾರು? ಸರ್ ಇವತ್ತು ನಾವ್ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಸರ್ ಅಲ್ಲಿ ಎಜುಕೇಶನ್ ಬೇಕು, ಟ್ಯಾಲೆಂಟ್ ಬೇಕು, ಜೊತೆಗೆ ಟೈಮಿಂಗ್ಸ್ ಇರುತ್ತೆ, ಬಾಸ್ ಇರ್ತಾರೆ, ಅವ್ರು ಹೇಳ್ದಂಗೆ ಕೇಳ್ಬೇಕು, ಹಲವಾರು ರೀತಿ ಕಂಡೀಷನ್ಸ್ ಇರುತ್ತೆ, ಸಮಸ್ಯೆ ಇರುತ್ತೆ. ಆದ್ರೆ ಈ ಒಂದು ಇಂಡಸ್ಟ್ರಿನಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ಇಲ್ಲಿ ಟ್ಯಾಲೆಂಟ್ ಬೇಡ, ಎಜುಕೇಶನ್ ಬೇಡ, ಸೊ ಹಿಂಗ ಏನು ನಮಗೆ ಇನ್ವೆಸ್ಟ್ಮೆಂಟ್ ಬೇಡ, ಯಾವ್ದು ಬೇಕಾಗಲ್ಲ ಸರ್. ಸರ್ ಏನಾದ್ರೂ ಅಕಸ್ಮಾತ್ ಸರ್ ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು. ಇವತ್ತಲ್ಲ ಅಂದ್ರೆ ಸರ್ ನಾನು ಏನಾದ್ರು ಮುಂದಿನ ಜನ್ಮ ಇದೆ, ಮತ್ತೆ ನಾನು ಮನುಷ್ಯನಾಗೆ ಹುಟ್ಟಿ ಬರ್ತೀನಿ ಅನ್ನಕ್ಕೆ ಏನಾದ್ರು ಗ್ಯಾರಂಟಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಸರ್. ಇವತ್ತು ಅವತ್ತಿನ ಒಂದು ನಿರ್ಧಾರ ಜೀವನದ ಶೈಲಿಯನ್ನೇ ಬದಲಾಯಿಸ್ತಾರೆ ಸರ್. ಇವತ್ತು ನಮ್ಮ ಒಂದು ಈ ಒಂದು ರಿಜಿಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ಎಷ್ಟೋ ಜನ ಸರ್ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದಂತ ವ್ಯಕ್ತಿಗಳು, ಜೀವನ ನಡೆಸೋದಕ್ಕೆ ಕಷ್ಟ ಅಂತೇಳಿ ಸೂಸೈಡ್ ಮಾಡ್ಕೊಳ್ತಾ ಹೋದಂತ ವ್ಯಕ್ತಿಗಳು ಕೂಡ ಇವತ್ತು ನಮ್ಮಲ್ಲಿ ಲಕ್ಷಾಂತರ ರೂಪಾಯಿ ಅಲ್ಲ ಸರ್, ಕೋಟ್ಯಾಂತರ ರೂಪಾಯಿ ಇನ್ಕಮ್ ತಗೊಂಡು ನಮಗೆ ಎಕ್ಸಾಂಪಲ್ ಆಗಿ ನಮ್ಮ ಕಣ್ ಮುಂದೆ ಇದ್ದಾರೆ. ಸೊ ಅದ್ರಲ್ಲಿ ತುಂಬಾ ಹೆಮ್ಮೆ ಅನ್ಸುತ್ತೆ. ನಮ್ಮ ತೀರ್ಥ ಕುಮಾರ್ ಸರ್ ಅವ್ರ ಬಗ್ಗೆ ಕೇಳಿದಾಗ, ಇನ್ನು ನಮ್ಮ ಸಂಪತ್ ಸರ್ ಇರ್ಬೋದು, ಜೊತೆಗೆ ಸೊ ಇವತ್ತು ನಮ್ಮ ಸಂತೋಷ್ ಸರ್, ಸಾಮಾನ್ಯ ವ್ಯಕ್ತಿ, ಚಿಕ್ಕಮಂಗ್ಳೂರಲ್ಲಿ ಒಂದು ಫ್ರಾನ್ಸಿಸ್ ಟೋರಿಟ್ ಅಂತ ವ್ಯಕ್ತಿ ಇವತ್ತು ಆಲ್ರೆಡಿ 1.5 ಕೋಟಿ ಮನೆ ಕಟ್ತಾ ಇದ್ದಾರೆ. ಜೊತೆಗೆ ಸೊ ಆ ಮನೆಗೆ ತಕ್ಕನಾಗಿ ಒಂದು ಕಾರ್ ಬೇಕು ಅಂತ ಹೇಳಿ ಇವತ್ತು ಮರ್ಸಿಡಿಸ್ ಬೆಂಜ್ ಕಾರ್ ಅನ್ನ ಅವರು ಚೂಸ್ ಮಾಡಿದ್ದಾರೆ. ಆಲ್ರೆಡಿ ಇನ್ನೇನು ಸ್ವಲ್ಪ ದಿವಸದಲ್ಲೇ ಕಾರ್ ಕೂಡ ಬರುತ್ತೆ ಸರ್. ಅಷ್ಟೇ ಅಲ್ಲ ಸರ್, 1,20,000 ರೂಪಾಯಿ ಸ್ಯಾಲರಿ ತಗೋತಿದ್ದಂತ ವ್ಯಕ್ತಿ ಇವತ್ತು ICICI ಬ್ಯಾಂಕ್ ಜಾಬ್ ಅಲ್ಲಿ ಇದ್ದಂತ ವ್ಯಕ್ತಿ, ಆ ವ್ಯಕ್ತಿ ಇವತ್ತು ಜೀವನ ಶೈಲಿ, ಸೊ ಜೀವನ ಮಾಡಬಹುದು, ಜೀವನ ಶೈಲಿ ಬೇಕು ಅಂತ ಹೇಳಿ ತಗೊಂಡಂತ ಒಂದು ನಿರ್ಧಾರ ಇವತ್ತು ಆ ಜಾಬ್ ನ ರಿಸೈನ್ ಮಾಡಿ ಈ ಒಂದು ಸಂಸ್ಥೆಯಲ್ಲಿ ಕೇವಲ 3.5 ರಿಂದ 4 ವರ್ಷದಲ್ಲಿ 4 ಕೋಟಿನ ಇನ್ಕಮ್ ಮಾಡಿದ್ದಾರೆ ಸರ್. ರೀಸೆಂಟ್ ಆಗಿ ಒಂದು BMW ಕಾರ್ ಕೂಡ ತಂದಿದ್ದಾರೆ ಸರ್. ಸರ್ ಅಂತ ಒಂದು ಇಂಡಸ್ಟ್ರಿಗೆ ನಾನು ನಿಮ್ಮನ್ನ ಪರಿಚಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ನಾವು ಧೈರ್ಯವಾಗಿ ನಾವು ಹೆಮ್ಮೆಯಿಂದ ಮಾತಾಡ್ಬೋದು. ಓಕೆ, ನೆಕ್ಸ್ಟ್. ಓಕೆ, ಸೊ ನಾನು ಅವಾಗ ಹೇಳಿದೆ, ಮತ್ತೊಂದ್ಸತಿ ಕೇಳಿ ಅವ್ರನ್ನ, ಸರ್ ನಾನು ಇಷ್ಟೊತ್ತು ಹೇಳ್ದಲ್ವಾ ಸರ್, ಅಂತ ಯಾವ ಬಿಸ್ನೆಸ್ ಇದೆ ಸರ್ ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಮತ್ತೊಮ್ಮೆ ನೀವು ಕೇಳಿ. ನೆಕ್ಸ್ಟ್. ಓಕೆ, ಈಗ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಸರ್ ವರ್ಕ್ ಆದ್ರೆ ಓಕೆ, ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅಂತೇಳಿ ಕೇಳ್ತಾರೆ. ಸರ್ ಇವತ್ತು ಯಾರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲ ಹೇಳಿ ಸರ್ ನೋಡೋಣ. ಅದ್ರ ಜೊತೆಗೆ ದುಡ್ಡಿನ ಸಮಸ್ಯೆ ಯಾರ ಮನೇಲಿ ಇಲ್ಲ ಹೇಳಿ ನೋಡೋಣ. ಸರ್ ಇವತ್ತು ಹಲವಾರು ಕಂಪ್ನಿಗಳಿದಾವೆ, ಮುಚ್ಚೋಗಿದಾವ. ಇವತ್ತು ಆರ್ಲೆಕ್ಸ್ ಕಂಪ್ನಿ ಇರ್ಬೋದು, ಬೂಸ್ಟ್ ಇರ್ಬೋದು, ಹಲವಾರು ಕಂಪ್ನಿಗಳು ಮುಚ್ಚೋಗಿದಾವ. ಮುಚ್ಚಿಲ್ಲ ಯಾಕೆ ಸರ್? ಜನಗಳ ಅವಶ್ಯಕತೆ ಇದೆ, ತಗೊಂತಾ ಇದ್ದಾರೆ, ಅದಕ್ಕೆ ಕಂಪ್ನಿ ಮುಚ್ಚಿಲ್ಲ. ಸರ್ ಅಕಸ್ಮಾತ್ ವರ್ಕ್ ಆಗಿಲ್ಲ ಅಂತ ಅಂದ್ರೆ ಸರ್ ನೀವ್ ಏನ್ ಬಂಡವಾಳ ಹಾಕಿದ್ರಿ? ಅಥವಾ ನೀವೇನಾದ್ರು ಕಂಪ್ನಿ ಬರ್ಲಿಕ್ಕೆ ಒಂದು 10 ಲಕ್ಷನೋ ಒಂದು 50 ಲಕ್ಷನೋ ನೀವೇನಾದ್ರು ಬಂಡವಾಳ ಹಾಕಿ ಅಂತ ಏನಾದ್ರು ಕೇಳ್ತಾ ಇದ್ವಾ? ಇಲ್ಲ, ಕೇವಲ ನಿಮ್ಮ ಆರೋಗ್ಯಕ್ಕೆ ನೀವು ಪ್ರಾಡಕ್ಟ್ ನ ಲೈಫ್ ಅನ್ನೋ ಟೈಮ್ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಸರ್. ಅಷ್ಟೇ ಸರ್, ಬೇರೇನಿಲ್ಲ. ಅಕಸ್ಮಾತ್ ವರ್ಕ್ ಆದ್ರೆ ಸರ್ ಆಗಿರೋ ಹೊತ್ತಿಗೆ ಇವತ್ತು ಈ ಒಂದು ಇಂಡಸ್ಟ್ರಿನಲ್ಲಿ ಇವತ್ತು ಸಾಮಾನ್ಯ ವ್ಯಕ್ತಿಗಳು ಅಸಾಮಾನ್ಯ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ, 0 to ಹೀರೋಗಳಾಗಿದ್ದಾರೆ. ಸೊ ಅಂತ ಹೇಳಿ ನಾವು ಎಕ್ಸಾಂಪಲ್ ಆಗಿ ನಾವು ಹಲವಾರು ಜನನ ನಾವು ಅಲ್ಲಿ ವಿಡಿಯೋಸ್ ಇರ್ಬೋದು, ಫೋಟೋಸ್ ಗಳನ್ನ ನಾವು ತೋರಿಸಿ ಮಾತಾಡ್ಬೋದು. ಮೋರ್ ದೆನ್ ದಿಸ್ ಪೀಪಲ್ ಸಕ್ಸೆಸ್ಡ್ ಇನ್ ವಿಸ್ಟಾರ್ ಪ್ಲೇಸ್. ಸರ್ ಇಲ್ಲಿ ಯಾವುದೇ ಒಂದು ಟ್ಯಾಲೆಂಟ್ ಇಲ್ದಂಗೆ, ಸೊ ಯಾವ ಒಂದು ಹೀರೋಗಳಿಗೂ ಕಡಿಮೆ ಇಲ್ದಂಗೆ ಇವತ್ತು ಅವ್ರದೇ ಆದಂತ ಮಾತುಗಾರಿಕೆಯಲ್ಲಿ ಸರ್ ಇಲ್ಲಿ ಮಾತಾಡ್ತಾ ದುಡ್ಡು ಮಾಡೋ ಅಂತದ್ದು. ಸೊ ಒಂದು ಆಲ್ರೆಡಿ ಯಾವ ಹೀರೋಗೂ ಕಡಿಮೆ ಇಲ್ಲ, ಸೊ ಬೆಳೆದಿತ್ತಿರಂತ ವ್ಯಕ್ತಿಗಳು ನಮ್ ಕಣ್ ಮುಂದೆನೆ ಇವತ್ತಿದ್ದಾರೆ ಅಂತೇಳಿ ನಾವು ಮಾತಾಡೋದು. ಓಕೆ, ನೆಕ್ಸ್ಟ್. ಓಕೆ, ಟ್ಯಾಲೆಂಟ್ ಅನ್ಟ್ಯಾಲೆಂಟೆಡ್ ಪೀಪಲ್. ಸೊ ಇವತ್ತು ಟ್ಯಾಲೆಂಟ್ ಇತ್ತು, ಅವ್ರದೇ ಆದಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಬೆಳೆದು ತೋರಿಸಿರು. ಆದ್ರೆ ವಿಸ್ಟಾರ್ ಅಲ್ಲಿ ಇವತ್ತು ಮೋದಿಜಿ ರಾಜಕೀಯದಲ್ಲಿ ಅವ್ರಿಗೆ ಟ್ಯಾಲೆಂಟ್ ಇತ್ತು, ಆಸಕ್ತಿ ಇತ್ತು, ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಕ್ತು, ರಾಜಕೀಯದಲ್ಲಿ ಬೆಳೆದ್ರು. ಅದೇ ರೀತಿ ಸ್ಪೋರ್ಟ್ಸ್ ಮ್ಯಾನ್ ಇರ್ಬೋದು, ಅದೇ ರೀತಿ ನಮ್ಮ ಪುನೀತ್ ರಾಜ್ ಸರ್ ಇರ್ಬೋದು, ಕನ್ನಡ ಇಂಡಸ್ಟ್ರಿಯಲ್ಲಿ
ಅವಕಾಶ ಇತ್ತು. ಅವರು ವೆರಿ ಟ್ಯಾಲೆಂಟೆಡ್ ವ್ಯಕ್ತಿ. ಸೊ ಅದರಲ್ಲಿ ಅವರು ಬೆಳಕು ತೋರಿಸಿರು. SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಒಳ್ಳೆ ಕಂಠಸಿರಿ ಇತ್ತು, ಧ್ವನಿ ಚೆನ್ನಾಗಿತ್ತು, ಹಾಡಿನ ಮೂಲಕ ಅವರು ಫೇಮಸ್ ಆದ್ರು. ಸೊ ಹಲವಾರು ವ್ಯಕ್ತಿಗಳು ಅವ್ರದೇ ಆದಂತ ಟ್ಯಾಲೆಂಟ್ ಅಲ್ಲಿ ಅವರಿಗೆ ಸಿಕ್ಕಂತ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಬೆಳೆದ್ರು. ಆದ್ರೆ ಸೊ ಇಲ್ಲಿ ಮೋರ್ ದೆನ್ ದಿಸ್ ಪೀಪಲ್ ವೇರ್ ಸಕ್ಸೆಸ್ಫುಲ್ ಇನ್ ವಿ ಸ್ಟಾರ್ ಪ್ಲೇಸ್. ಸೊ ಇವತ್ತು ಯಾವುದೇ ಟ್ಯಾಲೆಂಟ್ ಇಲ್ದಲೆ, ಯಾವ ಒಂದು ಅವಕಾಶ ಅವರಿಗೆ ಇಲ್ದನೆ ಹೊರಗಡೆ ಸೊ ಇವತ್ತು ವಿ ಸ್ಟಾರ್ ಪ್ಲೇಸ್ ಅಲ್ಲಿ ಬೆಳೆದ್ ನಿಂತಿರೋರು ಇವ್ರಿಗಿಂತ ಏನ್ ಕಡಿಮೆ ಇಲ್ಲ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಮೇಡಮ್. ಓಕೆ, ಸೊ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಪ್ಲಾಟ್ಫಾರ್ಮ್ ಬೇಕು. ಇವತ್ತು ಪ್ರತಿಯೊಬ್ರು ಕೂಡ ಪ್ಲಾಟ್ಫಾರ್ಮ್ ಬೇಕು. ನಾವು ದೇವರ ಹತ್ರ ಬೇಡ್ಕೊತಾ ಇರ್ತೀವಿ, ದೇವರೇ ಏನಾದ್ರು ಮಾಡಪ್ಪ, ನನಗೆ ಒಳ್ಳೆ ಅವಕಾಶ ಕೊಡು, ಒಳ್ಳೆ ಅವಕಾಶ ಕೊಡು ಅಂತ ಹೇಳಿ. ಸೊ ದೇವರು ಇವತ್ತು ಭೂಮಿಗೆ ಬಂದು ನಮಗೆ ಅವಕಾಶಗಳನ್ನ ಅಥವಾ ನಮಗೆ ದುಡ್ಡನ್ನ ಕೊಡ್ಲಿಕ್ಕೆ ಬರಲ್ಲ, ನಮಗೆ ದುಡ್ಡು ಕಾಸನ್ನ ಕೊಡಕ್ ಬರಲ್ಲ. ಆದ್ರೆ ಅವಕಾಶಗಳನ್ನ ಕೊಡ್ತಾನೆ, ಅವಕಾಶನ ಬಳಸ್ಕೋಬೇಕಷ್ಟೇ. ಇವತ್ತು ಬೇಡ ಸರ್ ನಾವು ರಿಜಿಸ್ಟರ್ ಮಾಡಲ್ಲ, ಬೇಡ. ಅಕಸ್ಮಾತ್ ಈಗ ನಿಮ್ಗೆ ನೀವು ಒಳ್ಳೆ ಇನ್ಫ್ಲೂಯೆನ್ಸ್ ಇದ್ದು, ಒಳ್ಳೆ ಜನಬಲ ಇದ್ದು, ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಪೊಲಿಟಿಷಿಯನ್ ಆಗ್ಬೋದು. ಸೊ ಅದು ಇಲ್ವಾ, ಬೇಡ ಸರ್ ಬಿಟ್ಟಾಕಿ. ಇವತ್ತು ನೀವು ಒಳ್ಳೆ ರನ್ನಿಂಗ್ ರೇಸ್ ಓಡ್ತೀನಿ, ಈಗ ಮನೆಯಿಂದ ವಾಕ್ ಹೋಗ್ಬೇಕಾದ್ರೆ ಹೋಗ್ತಾ ಇರ್ತಾರೆ ನೋಡಿ, ಜಾಗಿಂಗ್ ತರ ಹಿಂಗ್ 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 ಅಂತ. ಆತರ ಅಲ್ಲ, ರನ್ನಿಂಗ್ ರೇಸ್ PT ಉಷಾಗಿಂತಲೂ ನಾನು ಸ್ಪೀಡ್ ಆಗಿ ಓಡ್ತೀನಿ ಅಂತ ನನ್ನ ಅಂತ ಟ್ಯಾಲೆಂಟ್ ಇದೆ ಅಂದ್ರೆ ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಆ ಟ್ಯಾಲೆಂಟ್ ಇಲ್ಲ ಅಂದ್ರೆ ನಾವು ಸ್ಪೋರ್ಟ್ಸ್ ಮ್ಯಾನ್ ಆಗಕ್ಕೆ ಸಾಧ್ಯತೆ ಇಲ್ಲ. ಸರ್ ಇಲ್ಲ ಸರ್ ನಾನು ಹೈಟ್ ವೆಯ್ಟ್ ಅಲ್ಲೆಲ್ಲ ಸೂಪರ್ ಆಗಿದ್ದೀನಿ, ಪರ್ಸನಾಲಿಟಿ ಬಾಡಿ ಸಕ್ಕತ್ತಾಗಿದೆ, ಒಳ್ಳೆ ಫೇಸ್ ಚೆನ್ನಾಗಿದೆ, ಗ್ಲಾಮರ್ ಚೆನ್ನಾಗಿದ್ದೀನಿ ಅಂತ ಅಂದ್ರೆ ನಾವು ಚಿತ್ರರಂಗದಲ್ಲಿ, ನಾವು ಫಿಲ್ಮ್ ಲ್ಯಾಂಡ್ ಅಲ್ಲಿ, ನಾವು ಇಂಡಸ್ಟ್ರಿಯಲ್ಲಿ ಬೆಳಿಬಹುದು. ಯಾರಿಗಾರು ಇದೆಯಾ? ಒಂದೊಂದ್ಸತಿ ನಮ್ಮ ಮುಖನ ನಾವು ಕನ್ನಡ ನೋಡ್ಕೊಂಡ್ರೆ ಭಯ. ಸೊ ಅದಕ್ಕೆ ನಾವು ಹಿಂಗಿದೀವಲ್ಲಪ್ಪ ಅಂತದ್ರಲ್ಲಿ ಸೊ ನಮ್ಗೆ ಅವಕಾಶ ಅನ್ನೋದು ಎಲ್ಲಿದೆ ಸ್ನೇಹಿತರೆ? ಎಲ್ಲಿದೆ? ಖಂಡಿತವಾಗ್ಲು ಎಲ್ಲೂ ಇಲ್ಲ. ನೆಕ್ಸ್ಟ್ ಬನ್ನಿ ಮೇಡಮ್. ಆದ್ರೆ ಅವಕಾಶ ನಮಗೆ ರಿಜಿಸ್ಟರ್ ಸಂಸ್ಥೆಯಲ್ಲಿದೆ, ರಿಜಿಸ್ಟರ್ ಸಂಸ್ಥೆಯಲ್ಲಿದೆ. ಓಕೆ ಸರ್, ಪರವಾಗಿಲ್ಲ ಸರ್. ಈಗ ನೀವೇನು ಈಗ ಒಂದು 15,000 ರಿಂದ 16,000 ರೂಪಾಯಿ ನಾವು ಹೇಳ್ತಾ ಇದೀವೋ, ಆ ಅಮೌಂಟ್ ಅನ್ನ ಸರ್ ಇವತ್ತು ರಿಜಿಸ್ಟರ್ ಬೇಡ, ನೀವು ರಿಜಿಸ್ಟರ್ ಬರೋದ್ ಬೇಡ. ಒಂದ್ ವೇಳೆ ನೀವೇನಾದ್ರೂ ಆ ಒಂದು ಅಮೌಂಟ್ ಅನ್ನ FD ಮಾಡಿರ್ತೀನಿ, ಫಿಕ್ಸೆಡ್ ಹಾಕ್ತೀನಿ ಅಂತ ಅಂದ್ರೆ ಸರ್ ಬ್ಯಾಂಕ್ ಅಲ್ಲಿ ಇವತ್ತು ಮಿನಿಮಮ್ ಅಂದ್ರೂ 10 ವರ್ಷ ಬೇಕೇ ಬೇಕಲ್ವಾ ಸರ್? ಮಿನಿಮಮ್ ಅಂದ್ರೆ 10 ವರ್ಷ ಬೇಕಲ್ವಾ? ಅದು ಡಬಲ್ ಆಗೋದಕ್ಕೆ ಎಸ್ ಅಂತಾರೆ ಸರ್. ಈಗ ಓಕೆ ಸರ್, ಈಗ ಒಂದು 15,000 ರೂಪಾಯಿ ಅಂತ ಅನ್ಕೊಳ್ಳೋಣ. ಆ 15,000 ರೂಪಾಯಿನ ನನಗೆ ಇವತ್ತು ಡೆಪಾಸಿಟ್ ಮಾಡಿದೆ ಬ್ಯಾಂಕಿಗೆ, 10 ವರ್ಷದ ನಂತರ ಹೋದೆ ಸರ್, ನನಗೆ ಎಷ್ಟು ಸಿಗುತ್ತೆ? 30,000 ಸಿಗುತ್ತೆ. ಅದೇ 30,000ನ ಮತ್ತೆ ವಾಪಸ್ ತಂದ್ಬಿಟ್ಟು ಮತ್ತೆ ನಾನು ಡೆಪಾಸಿಟ್ ಮಾಡೋಣ, ಫಿಕ್ಸೆಡ್ ಇಡೋಣ ಸರ್. ಇನ್ನು 10 ವರ್ಷ ಕಳೀತು, ಅಲ್ಲಿ ಟೋಟಲ್ 20 ವರ್ಷ ಆಯ್ತು. ಆ 20 ವರ್ಷಕ್ಕೆ ನನಗೆ ಎಷ್ಟು ಸಿಗುತ್ತೆ ಸರ್? 60,000 ರೂಪಾಯಿ ಸಿಗುತ್ತೆ ಸರ್. ಸರ್ ಆ 60,000 ರೂಪಾಯಿ ಮತ್ತೆ ತಂದ್ಬಿಟ್ಟು ಸರ್ ಮತ್ತೆ ನಾನು ಅಲ್ಲಿ ಫಿಕ್ಸೆಡ್ ಇಡೋಣ ಸರ್, ಮತ್ತೆ 10 ವರ್ಷಕ್ಕೆ ಅಲ್ಲಿಗೆ 30 ವರ್ಷ ಆಗುತ್ತೆ. 30 ವರ್ಷಕ್ಕೆ ಸರ್ ನಮ್ ದುಡ್ಡು ಎಷ್ಟು ಸಿಗುತ್ತೆ ಅದು ಗೊತ್ತಾ ಸರ್? ಬ್ಯಾಂಕ್ ಅಲ್ಲಿ 1,20,000 ರೂಪಾಯಿ ಸಿಗುತ್ತೆ ಸರ್ 30 ವರ್ಷಕ್ಕೆ. ಸರ್ ಇವತ್ತು ಆಲ್ರೆಡಿ ಇವತ್ತು 40, 45 ವರ್ಷ, 30 ವರ್ಷ ಏಜ್ ಆಗಿದೆ. ಅದ್ರಲ್ಲಿ ಸರ್ ಇವತ್ತು ಆ 40, ಈಗ ನನಗೆ ಈಗ ಆಲ್ರೆಡಿ 40 ವರ್ಷ ಪ್ಲಸ್ ಅದೊಂದು 30 ವರ್ಷ, ಅಲ್ಲಿಗೆ 70 ವರ್ಷ ಸರ್. 70 ವರ್ಷಕ್ಕೆ ನನ್ನ ಹತ್ರ ಇರೋ ದುಡ್ಡು ಎಷ್ಟು? 1,20,000 ರೂಪಾಯಿ. ಸರ್ ನೀವಿರೋ ಕಡೆನೆ ಏನಾದ್ರು ಈ ದುಡ್ಡಲ್ಲಿ ಒಂದ್ ಒಳ್ಳೆ ಕಾರ್ ತಗೋಬೋದಾ? ಬೇಡ ಸರ್. ಒಳ್ಳೆ ಸೈಟ್ ತಗೋಬೋದಾ ಸರ್? 6 ಅಡಿ 3 ಅಡಿ ಜಾಗ ಸಿಗಲ್ಲ ಸರ್ ಈ ದುಡ್ಡಲ್ಲಿ. 6 ಅಡಿ 3 ಅಡಿ ಜಾಗ ಸಿಗಲ್ಲ ಇವತ್ತು. ಸೊ ಅಂತದ್ರಲ್ಲಿ ಸರ್ ನಾವು ನಿಮ್ಮ ಆರೋಗ್ಯಕ್ಕೆ ಒಂದ್ಸತಿ ಪ್ರಾಡಕ್ಟ್ ತಗೊಳ್ಳಿ ಸರ್, ಇದರಿಂದ 4 ಜನಕ್ಕೆ ಹೇಳಿದಕ್ಕೆ ನಿಮಗೆ ದುಡ್ಡು ಬರುತ್ತೆ ಸರ್. ಮಾತಾಡ್ತಾ ಮಾತಾಡ್ತಾ ದುಡ್ಡು ಮಾಡೋ ಅಂತದ್ದು ಸರ್ ಅಂತೇಳಿ ನಾವು ಹೇಳ್ಬೋದು. ಓಕೆ ನೆಕ್ಸ್ಟ್. ಓಕೆ ಸರ್, ನನಗೆ ಈ ಒಂದು ವಿ ಸ್ಟಾರ್ ಅಲ್ಲಿ ಸೊ ನನಗೆ ತುಂಬಾ ಇಷ್ಟವಾಗಿತ್ತಂತ ಅಂದ್ರೆ ನನಗೆ ನಮ್ಮ ಸರ್ ನನಗೆ ಪ್ಲಾನ್ ಹೇಳ್ಬೇಕಾದ್ರೆ ನನಗೆ ಕಂಪನಿ ಬಗ್ಗೆ ಹೇಳಿದ್ರು, ನಂಗೆ ಅರ್ಥ ಆಗ್ಲಿಲ್ಲ. ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು, ಅದೇನು ನಂಗೆ ಗೊತ್ತಾಗ್ಲಿಲ್ಲ. ಬಿಸ್ನೆಸ್ ಬಗ್ಗೆ ಹೇಳಿದ್ರು, ಎಲ್ಲೋ ಒಂದ್ ಸ್ವಲ್ಪ ತಿಳ್ಕೊಂಡೆ. ಆದ್ರೆ ಇನ್ನೊಂದು ವಿಚಾರ ಹೇಳಿದ್ರು ಸರ್, ತುಂಬಾ ಖುಷಿ ಕೊಡ್ತು ನನಗೆ, ತುಂಬಾ ಖುಷಿ ಕೊಡ್ತು. ಯಾಕೆಂದ್ರೆ ಸರ್ ಇವತ್ತು ಈ ಒಂದು ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ನೀವ್ ಏನ್ ಪ್ರಾಡಕ್ಟ್ ನ ತಾಣ್ತಿರೋ ಸರ್, ನಿಮ್ಗೆ ಪ್ರಾಡಕ್ಟ್ ಕೊಡುತ್ತೆ, ನೀವು ಕೆಲಸ ಮಾಡಿದಕ್ಕೆ ನಿಮಗೆ ಇನ್ಕಮ್ ಕೊಡುತ್ತೆ ಸರ್. ಅದ್ರ ಜೊತೆಗೆ ಸರ್ ಇವತ್ತು ಯಾರಿಗೆ ಏನು ಆಗೋದ್ ಬೇಡ,
ಏನಾದ್ರೂ ಅಕಸ್ಮಾತ್ ಇವತ್ತು ನಮ್ಮ ಆಯಸ್ ಎಷ್ಟಿದೆ ಗೊತ್ತಿಲ್ಲ ಸರ್, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡ್ತಪ್ಪ, ನಾನು ಇವತ್ತಿಲ್ಲ ಭೂಮಿ ಮೇಲೆ ಸರ್, ನಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ತಂದೆ ತಾಯಿ ಗತಿ ಏನು, ನಮ್ಮ ಹೆಂಡತಿ ಮಕ್ಳ ಕತೆ ಏನು, ನಾವಿಲ್ಲ ಅಂದ್ರೂ ಅವ್ರಿಗೆ ಎಕ್ಸ್ಟ್ರಾ ನನಗೆ ಮಂತ್ಲಿ ನನಗೆ ಇಷ್ಟು ಬರುತ್ತೆ ನಮ್ಮ ಮನೆಗೆ, ಅವ್ರೇನು ನಾವಿಲ್ಲ ಅಂದ್ರೂ ಭಿಕ್ಷೆ ಬೇಡ ಸ್ಥಿತಿ ಬರಕ್ಲ ಅಂತೇಳಿ ನಾವೇನಾದ್ರೂ ಅಕಸ್ಮಾತ್ ಆ ತರ ಸೆಕ್ಯೂರಿಟಿಗಳನ್ನ ಮಾಡಿಟ್ಟಿದೀವ, ಎಕ್ಸ್ಟ್ರಾ ಸೋರ್ಸ್ ಇನ್ಕಮ್ ಮಾಡಿಟ್ಟಿದೀವ ಸರ್? ಇಲ್ಲಿ ನಾವು ತಗೊಂಡಂತ ನಾವು ಕೊಟ್ಟಂತ ದುಡ್ಡಿಗೆ ನಮ್ಗೆ ಪ್ರಾಡಕ್ಟ್ ಕೊಡುತ್ತೆ, ಅದನ್ನ ಬಳಸ್ಕೊಂಡ್ವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, 4 ಜನಕ್ಕೆ ಹೇಳಿದಕ್ಕೆ ನಮಗೆ ಇನ್ಕಮ್ ಕೂಡ ಕೊಡುತ್ತೆ ಸರ್. ಅಷ್ಟೇ ಅಲ್ಲ ಸರ್, ಇಲ್ಲಿ 5ನೇ ರ್ಯಾಂಕ್ ಇದೆ. ಸೊ 5ನೇ ರ್ಯಾಂಕ್ ಕಂಪ್ಲೀಟ್ ಆಗ್ತಿದಂಗೆ ಸೊ ಇಲ್ಲಿಂದ ನಮ್ಗೆ ಒಂದು ಇನ್ಸೂರೆನ್ಸ್ ಕೂಡ ಮಾಡ್ಕೊಡುತ್ತೆ ಸರ್. ನನಗೆ ಕೊಡೋ ದುಡ್ಡು ಕೊಟ್ಟು ಕಂಪನಿಯ ಲಾಭಾಂಶ ದುಡ್ಡಲ್ಲಿ ಇನ್ಸೂರೆನ್ಸ್ ಮಾಡುತ್ತೆ. 1 ಲಕ್ಷದಿಂದ 20 ಲಕ್ಷ ತನಕ ನನ್ನ ಹೆಸರಲ್ಲಿ ಇನ್ಸೂರೆನ್ಸ್ ಇರುತ್ತೆ ಸರ್. ನನಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ನಾಮಿನಿ ಯಾರಿಗೆ ಮಾಡಿದೀನಿ ಅವರಿಗೆ ಇನ್ಸೂರೆನ್ಸ್ ದುಡ್ಡನ್ನ ಕ್ಲೈಮ್ ಮಾಡ್ಕೊಡುತ್ತೆ. ಜೊತೆಗೆ ಸರ್, ನಂದೊಂದು ಐಡಿ ಇತ್ತಲ್ಲ ನಮ್ಮ ಈ ಸಂಸ್ಥೆಯಲ್ಲಿ, ಆ ಐಡಿ ನಂಬರ್ನು ಕೂಡ ನನ್ನ ನಾಮಿನಿಗೆ ಟ್ರಾನ್ಸ್ಫರ್ ಮಾಡಿಕೊಡುತ್ತೆ ಸರ್. ಅವರು ಹಿಂಗೆ ಮನೆಗೆ ಹೋಗ್ಬೇಕು, ಸುತ್ತಾಡ್ಬೇಕು ಅಂತ ಏನಿಲ್ಲ. ಸೊ ನಮ್ಮ ಟೀಮ್ ಏನಿತ್ತು ಅವರು ಮಾಡುವಂತ ಕೆಲಸದಲ್ಲಿ ಅವ್ರಿಗೂ ಕೂಡ ನಮ್ಮ ಮನೆಗೆ ವಾರ ಇನ್ಕಮ್ ಬರುತ್ತೆ ಸರ್. ಅಷ್ಟೇ ಅಲ್ಲ ಸರ್ ಇನ್ನೊಂದು ಪುಣ್ಯದ ಕೆಲಸ ಮಾಡ್ತಾ ಇದೆ. ನಮ್ಮನೇಲಿ ಚಿಕ್ಕ ಮಕ್ಳು ಇದ್ರೆ ಸೆಕೆಂಡ್ PU ತನಕ, 5ನೇ ತರಗತಿಯಿಂದ ಸೆಕೆಂಡ್ PU ತನಕನು ಕಂಪ್ನಿ ಎಜುಕೇಶನ್ ಫ್ರೀಯಾಗಿ ಕೊಡುತ್ತೆ ಸರ್, ಫ್ರೀಯಾಗಿ ಕೊಡುತ್ತೆ ಸರ್. ಈಗ ಯೋಚನೆ ಮಾಡಿ, ನೀವು ಮಾಡುವಂತ ಜಾಬ್ ಅಲ್ಲಿ ಅಥವಾ ವರ್ಕ್ ಅಲ್ಲಿ ಸೆಕ್ಯೂರಿಟಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಅಂತಾರೆ. ಸೊ ನಮ್ಗೆ ಕ್ಲೋಸಿಂಗ್ ಪಾಯಿಂಟ್ ಗಳನ್ನ ನಾವು ಕೆಲವೊಂದು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಕ್ಲೋಸಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಮೇಡಮ್. ಓಕೆ, ಸೊ ಇವತ್ತು ನಮ್ಮ ಒಂದು B-Star ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಇವತ್ತು ಎಷ್ಟೋ ಕಂಪ್ನಿಗಳು ಬಂದಿರ್ಬೋದು ಸರ್, ಈ ತರ ಹಲವಾರು ಕಂಪ್ನಿಗಳು ಬಂದಿರ್ಬೋದು. ಹೆಡ್ ಆಫೀಸ್ ಇರಲ್ಲ, ಇದ್ರೂ ಎಲ್ಲಿದೆಯೋ ಗೊತ್ತಿಲ್ಲ, MD ಯಾರು ನೋಡಿಲ್ಲ. ಆದ್ರೆ ನಮ್ಮ ಸಂಸ್ಥೆ ಸರ್, ನಮ್ಮ ಕರ್ನಾಟಕದ ಸಂಸ್ಥೆ ಸರ್, ವಿದೇಶಿ ಕಂಪನಿ ಅಲ್ಲ, ಸ್ವದೇಶಿ ಕಂಪನಿ, ನಮ್ಮ ಕರ್ನಾಟಕದ ಕಂಪನಿ ಸರ್. ಚಿಕ್ಕಮಗಳೂರು ಗೌರಿ ಕಾಲುವೆನಲ್ಲಿ ಸ್ವಂತ ಹೆಡ್ ಆಫೀಸ್ ಇದೆ ಸರ್. ಜೊತೆಗೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಇಲ್ಲೇ ವಾಸವಾಗಿದ್ದಾರೆ ಸರ್. ಇಷ್ಟೇ ಅಲ್ಲ ಸರ್, ಅವ್ರ ಓನ್ ಅಸೆಟ್ಗಳು, ಎಲ್ಲ ಅಸೆಟ್ಗಳು ಅಲ್ಲೇ ಇದಾವೆ ಸರ್. ಲೇಔಟ್ ಇರ್ಬೋದು, ಅಪಾರ್ಟ್ಮೆಂಟ್ಗಳು ಇರ್ಬೋದು, ಹಲವಾರು ಇದಾವೆ. ಜೊತೆಗೆ ಸರ್, ಈ ಒಂದು ಹೆಡ್ ಆಫೀಸ್ ಮುಂದೆನೆ ವೇರ್ ಹೌಸ್ ಇದೆ, ಅದ್ರ ಪಕ್ಕದಲ್ಲೇ ಸ್ಕೂಲ್ ಇದೆ ಸರ್. 1,500,000 ಮಕ್ಕಳು ಓದ್ತಾ ಇದಾರೆ ಸರ್. 26 ವರ್ಷ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅನುಭವ ಇರ್ತಕ್ಕಂಥ ವ್ಯಕ್ತಿ. ಜೊತೆಗೆ ಸೊ ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರ್ ಯೂನಿಟ್ ಕೂಡ ಇದೆ ಸರ್. ನೆಕ್ಸ್ಟ್ ಅಂತೇಳಿ ನಾವು ತಿಳಿಸ್ಬೋದು ಮೇಡಮ್. ಹಾಗೇನೆ ನೆಕ್ಸ್ಟ್ ಮುಂದೆ ಬಂದ್ರೆ, ಸೊ ಇವತ್ತು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಗೌರ್ಮೆಂಟ್ ಅಪ್ರೂವ್ಡ್, ಸೊ ಮಿನಿಸ್ಟರ್, ಸೊ ಇವೆಲ್ಲ ಕೂಡ ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಆಗಿ ನಮ್ಗೆ ಲೈಸೆನ್ಸ್ ಸಿಕ್ಕಿರೋದು. ಅದ್ರ ಜೊತೆಗೆ ಇವತ್ತು ನಮ್ಮ ಈ ಒಂದು ಸಂಸ್ಥೆಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ ಅಂತೇಳಿ. ಸೊ 1 ಲಕ್ಷ ಅಲ್ಲ ಸರ್, ಇವತ್ತು ಲಕ್ಷಾಂತರ ಜನ ಇವತ್ತು ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ. ಅದ್ರ ಜೊತೆಗೆ ಇವತ್ತು ನಮ್ಮ ಸಂಸ್ಥೆಯಿಂದ ಸ್ವಂತ ಓನ್ ಹೆಡ್ ಆಫೀಸ್ ಇದೆ ಚಿಕ್ಕಮಗಳೂರು ಗೌರಿ ಕಾಲುವೆಯಲ್ಲಿ, ಸ್ವಂತ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಇದೆ. ಜೊತೆಗೆ ಸೊ ಇಲ್ಲಿ ಡೈಮಂಡ್ಸ್ ಗಳು 25 ಗಿಂತಲೂ ಹೆಚ್ಚು ಡೈಮಂಡ್ಸ್ ಗಳಿದ್ದಾರೆ. ಸೊ ಇವತ್ತು 25 ಅಲ್ಲ, ತುಂಬಾ ಜನ ಡೈಮಂಡ್ಸ್ ಗಳಿದ್ದಾರೆ. ಅದ್ರ ಜೊತೆಗೆ ಇವತ್ತು 1000 ಲ್ಯಾಕ್ಪತಿಗಳಿದ್ದಾರೆ. ಸೊ 1000 ಲ್ಯಾಕ್ಪತಿಗಳಲ್ಲ, ಸೊ ಇವತ್ತು ತುಂಬಾ ಜನ, ಲಕ್ಷಾಂತರ ಜನ ಇವತ್ತು ಲಕ್ಷಾಂತರ ರೂಪಾಯಿ ಇನ್ಕಮ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಇವತ್ತು ನಿಮ್ ಕಣ್ಮುಂದೆ ಮಾತಾಡ್ತಾರನು ನಾನು ಕೂಡ ಮಾಡಿದೀನಿ ಸರ್ ಅಂತೇಳಿ ನಾವು ಹೇಳ್ಬೋದು. ಸೊ ಇದ್ರ ಜೊತೆಗೆ ಇವತ್ತು ಡೆಲ್ಲಿನಲ್ಲಿ ಕಾರ್ಪೊರೇಟರ್ ಆಫೀಸ್ ಇದೆ. ಹಾಗೇನೆ ಇವತ್ತು ನಮ್ಮ ಸಂಸ್ಥೆ ಕಡೆಯಿಂದ ಏನ್ ನಮ್ಗೆ ವರ್ಲ್ಡ್ ಟೂರ್ ಕೊಟ್ಟಿದಾರೋ, ಸೊ ಆಲ್ರೆಡಿ ವರ್ಲ್ಡ್ ಟೂರ್ ಅನ್ನ ಅಚೀವ್ಮೆಂಟ್ ಮಾಡಿ ಅವರು ಹೋಗಿ ಕೂಡ ಬಂದಿದ್ದಾರೆ ಸರ್. ನಾನು ಕೂಡ ಇವತ್ತು ಒಂದು ಫಾರಿನ್ ಟ್ರಿಪ್ ಅನ್ನ ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀನಿ ಸರ್ ಅಂತೇಳಿ ನಾವು ಧೈರ್ಯವಾಗಿ ಮಾತಾಡ್ಬೋದು. ಸೊ ಇನ್ನು ಕಂಪನಿಗೆ ಸಿಕ್ಕಿರ್ತಕ್ಕಂಥ ಹಲವಾರು ಅವಾರ್ಡ್ಸ್, ರಿವಾರ್ಡ್ಸ್ ಗಳು ಸುರಿಮಳೆ ಅದು ಹೇಳ್ತಾ ಹೋದ್ರೆ ಸರ್ ನಮ್ಗೆ ಹೆಮ್ಮೆ ಅನ್ಸುತ್ತೆ ಸರ್. ಇಂಥ ಒಂದು ಇಂಡಸ್ಟ್ರಿ ಸಿಕ್ಕೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಮಾಡಿ ಮೇಡಮ್. ಸೊ ನಾನು ಆಗ್ಲಿದೆ ಅವಾರ್ಡ್ಸ್ ಗಳು ರಿವಾರ್ಡ್ಸ್ ಸುರಿಮಳೆನೇ ಇದೆ. ಸೊ ಅದರಲ್ಲಿ ರೈತ ರತ್ನ ಅವಾರ್ಡ್ ಇರ್ಬೋದು, ಜೊತೆಗೆ ಇವತ್ತು ದುಬೈನಲ್ಲಿ ವೆಲ್ನೆಸ್ ಪ್ರಾಡಕ್ಟ್ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಿರ್ಬೋದು, ಲಂಡನ್ ಪಾರ್ಲಿಮೆಂಟ್ ಅಲ್ಲಿ ನಮಗೆ ಇವತ್ತು ವೆಲ್ನೆಸ್ ಅಂತೇಳಿ ಅವಾರ್ಡ್ ಸಿಕ್ಕಿದಿರ್ಬೋದು. ಜೊತೆಗೆ ಇವತ್ತು TV9 ಅಲ್ಲಿ ನಮ್ಮ MD ಅವರ ಸಂದರ್ಶನ ಇರ್ಬೋದು, ಎಲ್ಲಾ TV ಚಾನಲ್ ಕೂಡ ಇವತ್ತು ನಮ್ಮ MD ಅವರ ಇಂಟರ್ವ್ಯೂ ಕೂಡ ನಡೆದಿದೆ. ಜೊತೆಗೆ
ಜಿ ಕನ್ನಡದಲ್ಲಿ ನೀವು ಬಿಗ್ ಬಾಸ್ ನ ನೋಡ್ತಿರೋ, ಕಲರ್ಸ್ ಕನ್ನಡದಲ್ಲಿ ಓಕೆ ಅದನ್ನ ಸೊ ಅದಕ್ಕೂ ಕೂಡ ನಮಗೆ ಡೈರೆಕ್ಟ್ ಸ್ಪಾನ್ಸರ್ ಕೂಡ ನಮ್ಮ MD ಸರ್ ಇದ್ದಾರೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ನೆಕ್ಸ್ಟ್ ಮೇಡಮ್. ಓಕೆ, ಸೊ ಲಾಸ್ಟ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಅಂದ್ರೆ ಇವತ್ತು ಎಷ್ಟೋ ಜನ ಕೇಳ್ತಾರೆ, ನಮ್ಮನ್ನ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ. ಏನಂತ ಅಂದ್ರೆ ಓಕೆ ಇಷ್ಟೆಲ್ಲ ಹೇಳ್ತಿದ್ರಲ್ಲ ಸರ್, ಈಗ ನಿಮ್ ಪ್ರಾಡಕ್ಟ್ ನ ಆಯ್ತು ತಗಂತೀನಿ, ಹುಷಾರ್ ಆದ್ರೇನು ಓಕೆ, ಹುಷಾರ್ ಆಗಿಲ್ಲ ಅಂದ್ರೆ ಅಂತೇಳಿ ತುಂಬಾ ಜನ ಡೌಟ್ ಕೇಳ್ತಾರೆ. ಸೊ ಅಲ್ಲಿ ಎಷ್ಟೋ ಜನ ಹಂಗಂತ ಕೇಳ್ತಿದಂಗೆ ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಆಮೇಲೆ ಏನೇನೋ ಅಲ್ಲಿ ಮಾತಾಡಕ್ ಶುರು ಮಾಡ್ತಾರೆ, ಚಾಲೆಂಜ್ ಗಳನ್ನ ಕ್ರಿಯೇಟ್ ಮಾಡಕ್ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಆತರ ಮಾಡಕ್ ಹೋಗ್ಬೇಡಿ. ಸೊ ನನಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಮ್ಮ RK ಟೀಮ್ ಅಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು ಚಿಕ್ಕಮಗಳೂರಲ್ಲಿ. ಅಲ್ಲಿಗೆ ನಮ್ಮ ಲೋಹಿತ್ ರೆಡ್ಡಿ ಸರ್ ನ ಕರೆಸಿದ್ರು. ನಮ್ಮ ಲೋಹಿತ್ ರೆಡ್ಡಿ ಸರ್ ಒಂದು ಟಿಪ್ಸ್ ನ ಹೇಳಿದ್ರು. ಅದು ನನಗೆ ಇವತ್ತು ಕೂಡ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಏನಪ್ಪ ಟಿಪ್ಸ್ ಅಂತ ಅಂದ್ರೆ ಅವ್ರು ಹೇಳಿದ್ರು, ಯಾರೇ ನಿಮಗೆ ಆತರ ಕ್ವಶನ್ ಕೇಳಿದ್ರು ನೀವು ಅದಕ್ಕೆ ಒಂದು ಕ್ವಶನ್ ರೆಡಿ ಮಾಡ್ಕೊಂಡಿರಿ. ಆ ಕ್ವಶನ್ ಏನಪ್ಪಾ ಅಂದ್ರೆ, ಸರ್ ಈಗ ನಮ್ಮ ಪ್ರಾಡಕ್ಟ್ ನ 90 ರಿಂದ 180 ದಿವಸ ನಾವ್ ಹೇಳಿದ ತರದಲ್ಲಿ ಬಳಸಿ ಸರ್, ನಿಮ್ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗುತ್ತೆ, ನೀವು ಚೆನ್ನಾಗ್ ಆಗ್ತೀರಾ ಅಂತ. ಆಗಿಲ್ಲ ಅಂದ್ರೆ ಅಂತೇಳಿ ಕ್ವಶನ್ ಇದೆಯಲ್ವಾ ಸರ್. ಈಗ 90 ರಿಂದ 180 ದಿವಸ ಬಳಸ್ಬೇಕಲ್ವಾ ಸರ್. ಅದರಲ್ಲಿ ಸರ್ 3 ತಿಂಗಳ ಪ್ರಾಡಕ್ಟ್ ಅನ್ನ ಅಥವಾ 6 ತಿಂಗಳ ಪ್ರಾಡಕ್ಟ್ ಅಂತೇಳಿ ಸರ್ ನೀವೇನ್ ದುಡ್ಡು ಕೊಡ್ಬೇಡಿ ಸರ್, ನನಗೆ ನೀವೇನ್ ದುಡ್ಡು ಕೊಡ್ಬೇಡಿ, ನಾನೇ ಕೊಡ್ತೀನಿ ಸರ್. ಆ ಅಮೌಂಟ್ ನಾನೇ ಪೇ ಮಾಡಿ ನಿಮಗೆ ಪ್ರಾಡಕ್ಟ್ ತಂದು ಕೊಡ್ತೀನಿ ಸರ್. ಅದನ್ನ ಬಳಸಿ. ಅಕಸ್ಮಾತ್ ನಿಮಗೆ ವಾಸಿ ಆಗಿಲ್ಲ ಅಂದ್ರೆ ಸರ್ ನಿಮ್ಗೆ ಏನು ನಷ್ಟ ಇಲ್ಲ, ನೋ ಸೈಡ್ ಎಫೆಕ್ಟ್. ಓಕೆ, ನನ್ ದುಡ್ಡೇ ಹೋದ್ರು ಬರಲ್ಲ. ಬಟ್ ನಿಮಗೆ ವಾಸಿ ಆಗ್ಬಿಟ್ರೆ ಸರ್ ನೀವು ನನಗೆ ನೀವಿರೋಂತ ಏರಿಯಾದಲ್ಲೇ 1 ಗುಂಟೆ ಜಾಗನ ನನ್ನ ಹೆಸರು ಬರ್ಕೊಡ್ತೀರಾ ಅಂತ ಹೇಳಿ ಈ ಕ್ವಶನ್ ನ ಕೇಳಿ ಅಂತ ಹೇಳಿ. ಸೊ ನಾನು ಹಲವಾರು ಕಡೆ ಈ ಕ್ವಶನ್ ನಾನು ಕೇಳಿದೀನಿ ಸರ್. ಆ ಕ್ವಶನ್ ಕೇಳಿದ ಕಡೆ ಎಲ್ಲರೂ ನನ್ಗೆ 100 SPL ಐಡಿಗಳು ನಮಗೆ ಬಂದಿದೆ. ಆದ್ರೆ ಎಲ್ಲ ಟೈಮಲ್ಲಿ ಕೇಳಕ್ ಹೋಗ್ಬೇಡ್ರಿ, ಎಲ್ಲರ ಮುಂದೆ ಕೇಳಕ್ ಹೋಗ್ಬೇಡಿ. ಸಮಯ, ಸಂದರ್ಭ, ವ್ಯಕ್ತಿ ಯಾರು ಏನು ಅನ್ನೋದ್ರ ತಿಳ್ಕೊಂಡು ಅಂತ ಜಾಗದಲ್ಲಿ ಮಾತಾಡಿ. ಓಕೆ ಇವತ್ತು ಏನ್ ನನಗೆ ಕ್ಲೋಸಿಂಗ್ ಸ್ಪೀಚ್ ಅನ್ನ ಕೊಟ್ಟಿದ್ರು, ನಾನು ಏನ್ ತಿಳ್ಕೊಂಡಿದೀನಿ, ನಮ್ಮ ಸೀನಿಯರ್ ನನ್ಗೆ ಬಹಳಷ್ಟು ಕಲಿಸ್ಕೊಟ್ಟಿದ್ದಾರೆ. ಆದ್ರೆ ನಾನು ಅಂತ ಒಂದು ವಿದ್ಯಾವಂತನೂ ಅಲ್ಲ, ನಮಗೆ ಅಷ್ಟು ತಿಳುವಳಿಕೆ ಇಲ್ಲ. ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇದೇ ಫಸ್ಟ್ ಟೈಮ್ ನಾನು ಡೈರೆಕ್ಟ್ ಸೆಲ್ಲಿಂಗ್ ಬಂದಿದ್ದು. ಅದರಲ್ಲಿ ನನಗೆ ಏನ್ ತಿಳ್ಕೊಂಡಿದ್ನೋ, ನಾನು ಏನ್ ಕಲ್ತಿದ್ದೆ, ನನ್ನ ತಲೆಯಲ್ಲಿ ಏನ್ ಉಳ್ಕೊಂಡಿದ್ದೆ, ಅದನ್ನ ಮಾತ್ರ ಇವತ್ತು ನಾನು ನಿಮ್ಗೆ ಹೇಳಿದೀನಿ. ಸೊ ಇಲ್ಲಿ ಒಂದು APJ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಸ್ಲೈಡ್ಸ್ ಬಂತು. ಸೊ ಹಂಗೆ ಒಂಚೂರು ವಾಪಸ್ ಬನ್ನಿ ಪ್ಲೀಸ್. ಓಕೆ, ಇವತ್ತು ಆ ಸ್ಲೈಡ್ಸ್ ಅಲ್ಲಿ ಇದೆ ಏನಂತಂದ್ರೆ, ನಾವು ಡೈಲಿ ಈ ಒಂದು 5 ಲೈನ್ ಅನ್ನ ನಾವು ಡೈಲಿ ನಾವು ಹೇಳ್ಬೇಕು. ಏನಂತ ಅಂದ್ರೆ ಐ ಆಮ್ ದ ಬೆಸ್ಟ್ ಅಂತ ಹೇಳಿ. ಸೊ ನಾವು ಯಾರ್ಯಾರು ಕಂಪೇರ್ ಮಾಡ್ಕೊಂತೀವಿ, ಅವ್ರು ಮಾಡ್ತಾ ಇದಾರೆ, ಅವ್ರು ಬೆಳೀತಾ ಇದಾರೆ, ಅವ್ರ ಹಂಗೆ ಇವ್ರ ಹಿಂಗೆ, ಅವ್ರು ಒಳ್ಳೆ ಚೆನ್ನಾಗಿದ್ದಾರೆ, ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ. ಐ ಆಮ್ ದ ಬೆಸ್ಟ್, ನೀವೇ ಬೆಸ್ಟ್. ನೀವೇ ಬೆಸ್ಟ್. ಯಾವತ್ತು ನಮಗ್ ನಾವು ಬೆಸ್ಟ್ ಅಂತಾನೆ ಅನ್ಕೋಬೇಕು. ನಾವ್ ಯಾರಿಗೂ ನಾವು ಹೋಲಿಕೆ ಮಾಡ್ಕೊಳಕ್ ಹೋಗ್ಬಾರ್ದು. ನೀವೇ ಹೀರೋ. ಓಕೆ, ಐ ಕ್ಯಾನ್ ಡೂ ಇಟ್. ಸೊ ಏನೇ ಆಗ್ಲಿ ಸರ್, ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ನಿಮ್ಮಲ್ಲಿ ಇರ್ಬೇಕು ಯಾವಾಗ್ಲೂ ಅಷ್ಟೇ. ಈ ನಮ್ ಕಡೆ ಒಂದು ಹಳ್ಳಿಲಿ ಒಂದು ಮಾತಾಡ್ತಾರೆ, ಅಳ್ತಾ ಹೋಗ ನಾಯಿ ಫಲ ಹಿಡಿಯೋದು ನಿಜ ಅಂತೆ. ಸೊ ಅದು ಯಾವ್ದೇ ಕಾರಣಕ್ಕೂ ನೀವು ಅಲ್ಲಿ ಕುಕ್ಕಬೇಡಿ. ಏನೇ ಆಗ್ಲಿ ಸರ್, ನಾನು ಮಾಡೇ ಮಾಡ್ತೀನಿ ಅಂದ್ರೆ ಐ ಕ್ಯಾನ್ ಡೂ ಇಟ್. ಸೊ ಅದ್ರ ಜೊತೆಗೆ ಗಾಡ್ ಇಸ್ ಆಲ್ವೇಸ್ ಸೊ ವಿತ್ ಮೀ. ದೇವರು ನಾನು ಮಾಡುವಂತ ಒಳ್ಳೆ ಕೆಲಸಕ್ಕೆ ನನ್ನ ಜೊತೆಗೆ ಯಾವಾಗ್ಲೂ ಇರ್ತಾನೆ, ಸಪೋರ್ಟ್ ಆಗಿ ಖಂಡಿತವಾಗ್ಲೂ ಇರ್ತಾನೆ. ಯಾಕೆಂತಂದ್ರೆ ನಾವಿಲ್ಲಿ ವಿಜಿಟರ್ ವೆಲ್ನೆಸ್ ಅಲ್ಲಿ ಮಾಡ್ತಾ ಇರೋದೇ ನಾವು ಪುಣ್ಯದ ಕೆಲಸ. ನಾವ್ ಯಾರಿಗೂ ಟೋಪಿ ಹಾಕಿ ಅಥವಾ ನಾವು ದರೋಡೆ ಮಾಡಕ್ ಬನ್ನಿ, ಕಳ್ತನ ಮಾಡಕ್ ಹೋಗಕ್ ಬನ್ನಿ, ಅಲ್ಲಿ ATM ಅಲ್ಲಿ ಈಗ ತಾನೇ ದುಡ್ಡು ಹಾಕಿದ್ದಾರೆ ಅದನ್ನ ತಗೋಬರಕ್ಕೆ. ಸೊ ನಾವ್ ಈ ತರ ಯಾವ್ದೇ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ನಾವ್ ಮಾಡ್ತಾ ಇರೋದೇ ಪುಣ್ಯದ ಕೆಲಸ. ಹಾಗಾಗಿ ದೇವ್ರು ಯಾವತ್ತಿದ್ರು ನಮ್ ಜೊತೆಗೆ ಇರ್ತಾನೆ. ಸೊ ಅದನ್ನ ನೀವು ಆ ದೇವ್ರ ಮೇಲೆ ನಂಬಿಕೆ. ಐ ಆಮ್ ವಿನ್ನರ್. ಸೊ ನೀವು ಪ್ರತಿ ದಿವಸ ಸರ್ ನಾನು ಇವತ್ತು ಗೆದ್ದಿದ್ದೀನಿ ಸರ್, ನಾನು ಇವತ್ತು ಗೆದ್ದಿದ್ದೀನಿ ಅಂತ ಹೇಳಿ ಬನ್ನಿ. ಸೊ ನಮ್ಮ ಸಾಗರ್ ಸರ್ ಹೇಳ್ತಾ ಇರ್ತಾರೆ, ಅವ್ರು ಮಾತು ಆಡ್ಬೇಕಾದ್ರೆ ನೋಡು ವೈಬ್ರೇಟ್ ಬಂದ್ಬಿಡುತ್ತೆ ನಮ್ಗೆಲ್ಲ. ಅದು ಸೊ ಆತರ ವೈಬ್ರೇಷನ್ ಬರುತ್ತೆ. ಸರ್ ನಾನ್ ಗೆದ್ಬಿಟ್ಟೆ ಸರ್ ಅಂತ ಹೇಳಿ. ಸೊ ಹಂಗೆ ಐ ಆಮ್ ವಿನ್ನರ್ ಅಂತ ಹೇಳಿ. ಟುಡೇ ಇಸ್ ಮೈ ಡೇ. ಸರ್ ನಾಳೆ ಅನ್ನೋದು ನಮಗೆ ಗೊತ್ತಿಲ್ಲ, ನಾಳೆ ಅನ್ನೋದು ಗೊತ್ತಿಲ್ಲ. ಬಟ್ ಇವತ್ತು ನಾವು ಬದುಕಿದೀವಿ ಅಂದ್ರೆ ಇವತ್ತಿನ ದಿನ ಇವತ್ತು ನಮ್ದೇ ಅನ್ಕೊಂಡು ನಾವು ಬದುಕಬೇಕು. ಸೊ ಆ ಬದುಕಿಗೆ ಏನ್ ಬೇಕೋ ಅದನ್ನ ಕೊಡ್ಲಿಕ್ಕೆ ನಮ್ಮ ವಿಜಿಟರ್ ವೆಲ್ನೆಸ್ ಇದೆ. ಸೊ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲಾ ಪ್ರೀತಿಯ ವಿಜಿಟರ್ ವೆಲ್ನೆಸ್ಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದ್ರೂ ತಪ್ಪು ತೊದಲು ನುಡಿಗಳು ಬಂದಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.